The specific charge of a proton is 9.6 into 10 power 7 coulomb per kg. Specific charge andre eno? Charge per mass. Right? And ultraviolet rays, okay? Ultraviolet rays yaudu? UV rays. Incident on a metal plate. See, wavelength ne ಜಾಸ್ತಿ ಮಾಡಿದಂಗೆ frequency ಕಡಿಮೆ ಆಗುತ್ತೆ, right? So wavelength ಜಾಸ್ತಿ is nothing but frequency ಕಡಿಮೆ. So ಈ ಒಂದು above wavelength. Hi, hello everyone. Welcome to Physics Wala Kannada. So ಈ Super 30 series ಅಲ್ಲಿ from dual nature of matter, right? So ಈ chapter ಇಂದ 30 important questions ಈ class ಅಲ್ಲಿ solve ಮಾಡ್ತಾ ಹೋಗೋಣ. All the problem types ಅನ್ನು include ಮಾಡ್ಕೊಂಡು also most important 30 questions will be solved. ನಿಮ್ಮ KCET preparation ಗೆ ತುಂಬಾ useful. So quick ಆಗಿ run ಮಾಡ್ತಾ ಹೋಗೋಣ. No theory, no discussion too much, only problem solving 30 important question. That's it. Let's get started. So first problem ನೋಡಿದ್ರೆ the specific charge of a proton is 9.6 into 10 power 7 coulomb per kg. Specific charge ಅಂದ್ರೆ ಏನು? Charge per mass, right? For proton specific charge ಏನು ಹೇಳ್ತಾ ಇದ್ದಾರೆ? Proton specific charge E by M equal to 9.6 into 10 power 7 coulomb per kg. SI unit allide bariyala unit SI allidre. Okay, the specific charge of an alpha particle. What is an alpha particle? See, alpha particle the specific charge ನಾವು ಹೇಳಬೇಕು, right? So alpha particle is a helium nucleus. Okay, alpha particle is helium nucleus, right? ಹಾಗಾದರೆ ಇದರ ಚಾರ್ಜ್ ಏನು? ಸಿ ಚಾರ್ಜ್ ಫಸ್ಟ್ ನಮಗೆ ಸ್ಪೆಸಿಫಿಕ್ ಚಾರ್ಜ್ ಬೇಕು ಅಂದರೆ ಚಾರ್ಜ್ ಟು ಮಾಸ್ ರೇಷಿಯೋ, ರೈಟ್? ಚಾರ್ಜ್ ಬೇಕು, ಮಾಸ್ ಬೇಕು, ರೈಟ್? ಸೊ ಚಾರ್ಜ್ ಅಂದರೆ 2 ಪ್ರೋಟಾನ್ಸ್ ಇರುತ್ತೆ ಹೀಲಿಯಂ ನ್ಯೂಕ್ಲಿಯಸ್ ಅಂದರೆ, ರೈಟ್? 2e ನ್ಯೂಟ್ರಾನ್ಸ್ ಚಾರ್ಜ್ಲೆಸ್. ಮಾಸ್ ಆದರೆ 2 ಪ್ರೋಟಾನ್ಸ್ ಮಾಸ್, 2 ಪ್ರೋಟಾನ್ ಪ್ಲಸ್ 2 ನ್ಯೂಟ್ರಾನ್. ಓಕೆ, ಹಾಗಾದರೆ ಮಾಸ್ ಏನಿದೆ 4m, ಚಾರ್ಜ್ ಏನಿದೆ 2e. ಓಕೆ, ಬಿಕಾಸ್ ಆಫ್ 2 ಪ್ರೋಟಾನ್ಸ್, ರೈಟ್? ಹಾಗಾದರೆ ಸ್ಪೆಸಿಫಿಕ್ ಚಾರ್ಜ್ ಆಫ್ ಆಲ್ಫಾ, ಸ್ಪೆಸಿಫಿಕ್ ಚಾರ್ಜ್ ಆಫ್ ಆಲ್ಫಾ ಚಾರ್ಜ್ ಬೈ ಮಾಸ್, ರೈಟ್? 2e by 4m. 1s are 2s are, so e by 2m. ಬಟ್ e by m ಆಲ್ರೆಡಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, e by m ಇದೆ ಇಲ್ಲಿ ಆಲ್ರೆಡಿ, ರೈಟ್? ಸೊ ಹಾಗಾದರೆ ಸ್ಪೆಸಿಫಿಕ್ ಚಾರ್ಜ್ ಏನಾಗುತ್ತೆ? ಸ್ಪೆಸಿಫಿಕ್ ಚಾರ್ಜ್ ಇಸ್ ಗೋಯಿಂಗ್ ಟು ಬಿ 9.6 by 2 ವಿಚ್ ಇಸ್ 4.8 into 10 power 7 in SI. So correct answer option B, right? Simple question. Specific charge definition. Alpha particle ಅಂದರೆ ಏನು ಅಂತ ಗೊತ್ತಿದ್ರೆ ಈಸಿ. ನಾವು ಸೆಕೆಂಡ್ ಪ್ರಾಬ್ಲಮ್ನ ನೋಡೋಣ. The minimum energy required for electron emission, okay, electron emission from the metal surface. Metal surface, photoelectric effect. Minimum energy, threshold frequency ಅಥವಾ work function related, okay, to be supplied to the free electrons by which of the following physical processes. Photoelectric effect ಗೊತ್ತು, ರೈಟ್? ಸೊ photoelectric effect ಅನ್ನು ನಾವು ಯಾವ ಥರ ಕಾಸ್ ಮಾಡ್ಬೋದು? ಥರ್ಮೋಯಾನಿಕ್ ಎಮಿಷನ್, ರೈಟ್? ಅಫ್ಕೋರ್ಸ್ ಥರ್ಮೋಯಾನಿಕ್ ಎಮಿಷನಿಂದ ಕಾಸ್ ಮಾಡ್ಬೋದು, ಫೀಲ್ಡ್ ಎಮಿಷನಿಂದ ಕೂಡ ಕಾಸ್ ಮಾಡ್ಬೋದು. ಫೋಟೋ ಎಲೆಕ್ಟ್ರಿಕ್ ಯೂಸಿಂಗ್ ಲೈಟ್ ಆಲ್ಸೋ ನಾವು ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ನ ಹೊರಗಡೆ ತೆಗಿಬೋದು. ಬೇಸಿಕಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ರಿಲೇಟೆಡ್ ಟು ಇದು. ಬಟ್ ಈ ಎರಡು ಮೆಥಡಿಂದನೂ ಕೂಡ ನಾವು ಎಲೆಕ್ಟ್ರಾನ್ಸನ್ನು ಫ್ರಮ್ ದ ಮೆಟಲ್ ಸರ್ಫೇಸ್ ಕ್ಯಾನ್ ಬಿ ಡಿಗ್ಡ್ ಔಟ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಆಲ್ ಆಫ್ ದೀಸ್, ರೈಟ್? ಸೊ ಬಿ ಕೇರ್ಫುಲ್ when all of these, none of these, neither of these ಇದ್ದಾಗ ಬಿ ಕೇರ್ಫುಲ್. ನಿಮಗೆ ಅದಕ್ಕೆ ಫಸ್ಟ್ ಒನ್ ಕರೆಕ್ಟ್ ಅನಿಸಿದ್ರೆ ನೀವು ಅಲ್ಲೇ ಟಿಕ್ ಮಾಡಿದ್ರೆ ಗಾನ್, ಕಂಪ್ಲೀಟ್ಲಿ ಕ್ವಶನ್ ಓದಿಲ್ಲ ಅಂತ ಅರ್ಥ ಆಗ್ಬಿಡತ್ತೆ, ರೈಟ್? ಗೊತ್ತಿತ್ತು ಬಟ್ ಕ್ವಶನ್ ಕಂಪ್ಲೀಟಾಗಿ ಓದಿಲ್ಲ, ರೈಟ್? ನಾವು ದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಕರ್ಸ್ ಓನ್ಲಿ ವೆನ್ ದ ಇನ್ಸಿಡೆಂಟ್ ಲೈಟ್ ಯಾವಾಗ ಆಗುತ್ತೆ? ಆ್ಯಸ್ ಅ ಸರ್ಟೆನ್ ಮಿನಿಮಮ್ ವೇವ್ ಲೆಂತಾ, ರೈಟ್? ವೇವ್ ಲೆಂತ್ ಕಡಿಮೆ ಇರಬೇಕಾ, ಜಾಸ್ತಿ ಇರಬೇಕಾ, ರೈಟ್? ಲುಕ್ ಅಟ್ ದ ಆಪ್ಷನ್ಸ್: ಫ್ರೀಕ್ವೆನ್ಸಿ, ಪವರ್, ವೇವ್ ಲೆಂತ್, ಇಂಟೆನ್ಸಿಟಿ. ಸೊ
photoelectric effect occurs after certain frequency ಅಲ್ವಾ. ಸೊ there is a threshold frequency ಕಾನ್ಸೆಪ್ಟ್ ಇದೆ ಇಲ್ಲಿ. threshold frequency f0. ಸೊ ಈ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಮೇಲ್ಗಡೆ ಯಾವುದೇ ಫ್ರೀಕ್ವೆನ್ಸಿ ಇತ್ತು ಅಂದರೆ ಒಂದು ರೇ ಆಫ್ ಲೈಟ್ಗೆ, ದಟ್ ಕ್ಯಾನ್ ಡಿಗ್ ಔಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್. ಸೊ ಮಿನಿಮಮ್ ಫ್ರೀಕ್ವೆನ್ಸಿಗಿಂತ ಮೇಲ್ಗಡೆ ಯಾವುದೇ ಫ್ರೀಕ್ವೆನ್ಸಿ ಇದ್ರೂ ಕೂಡ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಹ್ಯಾಪನ್ಸ್, ರೈಟ್. ನೌ ವೆನ್ ಅಲ್ಟ್ರಾವೈಲೆಟ್ ರೇಸ್, ಓಕೆ, ಅಲ್ಟ್ರಾವೈಲೆಟ್ ರೇಸ್ ಯಾವುದು? ಯು ವಿ ರೇಸ್ ಇನ್ಸಿಡೆಂಟ್ ಆನ್ ಅ ಮೆಟಲ್ ಪ್ಲೇಟ್, the photoelectric effect does not occur. Okay, photoelectric effect ಆಗ್ತಿಲ್ಲ, but it can occur, right? UV rays ಹಾಕಿದ್ರೆ photoelectric effect ಆಗ್ತಾ ಇಲ್ಲ, but it can occur when, see, first of all, photoelectric effect occur ಆಗಬೇಕಂದ್ರೆ intensity of light matter ಆಗುತ್ತಾ? No, frequency of light matter ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಆಫ್ ಲೈಟ್ ಸರ್ಟೆನ್ ಲೆವೆಲ್ ಅಥವಾ ಸರ್ಟೆನ್ ವ್ಯಾಲ್ಯೂನ ಕ್ರಾಸ್ ಮಾಡಿ ಆದ ಮೇಲೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಬಟ್ ಇಂಟೆನ್ಸಿಟಿ ಜಾಸ್ತಿ ಆದರೆ ಎಷ್ಟು ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾ ಇದೆ ಜಾಸ್ತಿ ಆಗುತ್ತೆ. ಸೊ ಈ ಕ್ವಶನಲ್ಲಿ ಹಾಗಾದರೆ ಯು ವಿ ರೇಸ್ಗಿಂತ ಎನರ್ಜಿ ಯಾವುದು ಜಾಸ್ತಿ? ಯು ವಿ ರೇಸ್ಗಿಂತ ಎನರ್ಜಿ ಜಾಸ್ತಿ ಇರೋದು ಇಲ್ಲಿ ಎಕ್ಸ್ ರೇಸ್. ಸೊ ಎಕ್ಸ್ ರೇಸ್ ಹ್ಯಾವ್ ಮೋರ್ ಎನರ್ಜಿ than UV ultraviolet. ಗಾಮಾ ಇದ್ದಿದ್ರೆ ಗಾಮಾ ರೇಸ್, ದಟ್ ಈಸ್ ದ ಕನ್ಫ್ಯೂಷನ್. ಆ ಕನ್ಫ್ಯೂಷನ್ನ ನಿಮ್ಗೆ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇನ್ಫ್ರಾರೆಡ್ ಲೆಸ್, ರೇಡಿಯೋ ವೇವ್ ಲೆಸ್, ಲೈಟ್ ವೇವ್ ಲೆಸ್. ಸ್ಪೆಕ್ಟ್ರಮ್ ಗೊತ್ತಿದ್ರೆ, ಸ್ಪೆಕ್ಟ್ರಮ್ ಆರ್ಡರ್ ಗೊತ್ತಿದ್ರೆ ಡನ್, ರೈಟ್. ನೌ ಫೋಟೋ ಎಲೆಕ್ಟ್ರಿಕ್ ಸೆಲ್, ಓಕೆ, ಅ ಫೋಟೋ ಎಲೆಕ್ಟ್ರಿಕ್ ಸೆಲ್ ಈಸ್ ಇಲ್ಯುಮಿನೇಟೆಡ್ ಬೈ ಅ ಪಾಯಿಂಟ್ ಸೋರ್ಸ್ ಆಫ್ ಲೈಟ್ 1 meter away. ಸಿ ಗೈಸ್, ಒಂದು ಫೋಟೋ ಎಲೆಕ್ಟ್ರಿಕ್ ಸೆಲ್ ಇದೆ, ರೈಟ್, ಸೆಲ್. ಸೊ ಇಲ್ಲಿಗೆ ನಾವು 1 meter ಅವೇಯಲ್ಲಿ, ಸಿ 1 meter ಅವೇಯಲ್ಲಿ ಒಂದು ಲೈಟ್ ಸೋರ್ಸ್ ಇದೆ, ರೈಟ್. ವಿ ಹ್ಯಾವ್ ಅ ಲೈಟ್ ಸೋರ್ಸ್, ಎಲ್ಲ ಅಂತೇಳಿ ಬರಿತಾ ಇದ್ದೀನಿ, ಲೈಟ್ ಸೋರ್ಸ್. ವೆನ್ ದ ಸೋರ್ಸ್ ಇಸ್ ಶಿಫ್ಟೆಡ್ ಟು 2 meter. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಈ ಒಂದು ಲೈಟ್ ಸೋರ್ಸನ್ನು ಮೂವ್ ಮಾಡ್ತಾ ಇದ್ದೀವಿ ಎಲ್ಲಿಗೆ? ಎಲ್ ಈಸ್ ನೌ ಅಟ್ 2 meter. ಅವಾಗ ಏನಾಗುತ್ತೆ? ಈಚ್ ಎಮಿಟೆಡ್ ಎಲೆಕ್ಟ್ರಾನ್ ಕ್ಯಾರೀಸ್ 1/4 ಆಫ್ ಇನಿಷಿಯಲ್ ಎನರ್ಜಿ. ಅನಲೈಸ್ ಮಾಡಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಈಸ್ ಆಫ್ ದ ಇನಿಷಿಯಲ್ ನಂಬರ್. ಈಚ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಕ್ಯಾರೀಸ್ ಆಫ್ ದ ಇನಿಷಿಯಲ್ ಎನರ್ಜಿ. ನಂಬರ್ ಆಫ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ಈಸ್ ಅ 1/4 ಆಫ್ ದ ಇನಿಷಿಯಲ್ ನಂಬರ್. ಸೊ ಅಬ್ಸರ್ವ್ ಮಾಡಿದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಇನಿಷಿಯಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಾವು ಯಾವ ಥರ ಹೇಳ್ಬೋದು? ನೋ, ಈ ಕಲರನ್ನೇ ತಗೊಳ್ಳೋಣ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ejected or emitted, okay, right. Number of electrons emitted depends on what? Intensity of light, alva. So it depends on not equal to, okay, it depends on intensity of light, right. But intensity of light, right, is inversely proportional to distance square, right. So now source ಅನ್ನು ತುಂಬ ದೂರ ತಗೊಂಡೋದಂಗೆ ಹೋದಂಗೆ that is inversely proportional to the square of the distance intensity, right. ಇದು ನಿಮಗೆ ಗೊತ್ತಿರಬೇಕು, ರೈಟ್. ಇಲ್ಲೇನು ಬರೆದೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ, ದಿಸ್ ಇನ್ ಟರ್ನ್ ಇಸ್ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಡಿಸ್ಟೆನ್ಸ್ ಏನಾಗ್ತಾ ಇದೆ? ಡಿಸ್ಟೆನ್ಸ್ ಈಸ್ ಬಿಕಮಿಂಗ್ 2 meter, 1 meterಯಿಂದ 2 meter ಆಗ್ತಾ ಇದೆ. ಸೊ ಹಾಗಾದರೆ ಇಂಟೆನ್ಸಿಟಿ ಬಿಕಮ್ಸ್ I/4. ಡಿಸ್ಟೆನ್ಸ್ ಡಬಲ್ ಆಗ್ತಾ ಇದೆ ಅಂದರೆ ಸ್ಕ್ವೇರ್ ಆಗ್ತಾ ಇದೆ. 2 square is I/4. ಸೊ ಹಾಗಾದರೆ ಆಪ್ಷನ್ ನೋಡಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಇಸ್ ಅ 1/4 ಆಫ್ ದ ಇನಿಷಿಯಲ್ ನಂಬರ್, ರೈಟ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಏನಾಗುತ್ತೆ? 1/4 ಆಫ್ ದ ಇನಿಷಿಯಲ್ ನಂಬರ್. ಇಂಟೆನ್ಸಿಟಿ ರೆಡ್ಯೂಸ್ ಬೈ 4 ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಈಸ್ ರೆಡ್ಯೂಸ್ಡ್ ಬೈ 4. ಓಕೆ, ಕ್ಲಿಯರ್ನಾ? ಸಿ n dash, I
I dash, but I dash ಏನು I by 4, so n dash ಏನು n by 4, that's all. The value of stopping potential is, so stopping potential independent of frequency, inversely proportional to the wavelength, inversely proportional to the frequency, independent of wavelength. See guys, photoelectric effect in a expression ಏನು photoelectric effect, kinetic energy, maximum kinetic energy of emitted electrons ಏನಿರುತ್ತೆ, energy of incident light, right, minus work function of that metal, right, work function of that metal. But ಈ kinetic energy maximum na ನಾವು ಏನಂತ ಬರಿತೀವಿ, electronic charge times stopping potential, okay, equal to E na energy of incident light ಏನು h nu, right, h nu. Einstein propose ಮಾಡಿದೆ that one. Light is a particle nature, right, h nu minus work function na h threshold frequency h nu naught, right. So ಇವಾಗ hc by nu ಜಾಗದಲ್ಲಿ hc by lambda minus hc by lambda naught, so it is EVS, right. ಇಲ್ಲೇನು ಹೇಳ್ತಾ ಇದ್ದಾರೆ, ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ನ ಬರೆಯೋಣ. ಸೊ ಇವಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ VS is equal to hc by E lambda, right, minus hc by E lambda naught. See guys, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಕಾನ್ಸ್ಟೆಂಟ್, ರೈಟ್, h ಕಾನ್ಸ್ಟೆಂಟ್, c ಕಾನ್ಸ್ಟೆಂಟ್, E ಕಾನ್ಸ್ಟೆಂಟ್, lambda naught ಕಾನ್ಸ್ಟೆಂಟ್, ಇಲ್ಲಿ ಕಾನ್ಸ್ಟೆಂಟ್, right, this is constant. So basically stopping potential is inversely proportional to lambda, right. ಹಾಗಾದರೆ is inversely proportional to ಏನು, wavelength. Correct answer is option B. Very simple. Okay na? Now next question, a metal surface is illuminated by a light of given intensity and frequency to cause photo emission. Okay, if the intensity of illumination is reduced, intensity na reduce ಮಾಡಿದ್ರೆ to 1/4 of its initial value ಅಥವಾ original value, the maximum kinetic energy of the emitted photo electrons would become, right, maximum kinetic energy depends on what, this kinetic energy maximum depends on frequency, right. This kinetic energy maximum does not depend on intensity, okay, doesn't depend on intensity. But what depends on intensity? What depends on intensity? Number of electrons emitted, right. So number of electrons emitted depends on intensity, right. But when will the electrons get emitted? ಯಾವಾಗ electrons ಹೊರಗಡೆ ಬರುತ್ತೆ? After crossing threshold frequency. Threshold frequency ಅಲ್ಲಿ kinetic energy ಏನು 0, right. ನಾನು ಥಿಯರಿ ರಿಪೀಟ್ ಮಾಡಲ್ಲ, ಬಟ್ ಫಾರ್ ಯುವರ್ ರೆಫರೆನ್ಸ್ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ರಿಮೈನ್ಸ್ ಅನ್ಚೇಂಜ್ಡ್. ನೀನು ಇಲ್ಯುಮಿನೇಷನ್ ಇಂಟೆನ್ಸಿಟಿನ ಚೇಂಜ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಚೇಂಜ್ ಮಾಡಲ್ಲ. ಲೈಟ್ ಚೇಂಜ್ ಮಾಡು, ದೆನ್ ಕೈನೆಟಿಕ್ ಎನರ್ಜಿ ಚೇಂಜಸ್, ರೈಟ್. ಬಟ್ ಇಂಟೆನ್ಸಿಟಿನ ಚೇಂಜ್ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಚೇಂಜ್ ಆಗುತ್ತೆ, ನಾಟ್ ದ ಕೈನೆಟಿಕ್ ಎನರ್ಜಿ. See guys, the very useful thing about Super 30 series is ನಿಮಗೆ ಕ್ವಿಕ್ಕಾಗಿ ಐಡಿಯಾ ಬರುತ್ತೆ, ರೈಟ್. ದೆರ್ ಇಸ್ ಸೋ ಮಚ್ ಟು ಸ್ಟಡಿ ಅಲ್ವಾ. ದೆರ್ ಆರ್ ಟೆನ್ಸ್ ಆಫ್ ಬುಕ್ಸ್. KCET ಅಂದರೆ ಆ ಬುಕ್ ರೆಫರ್ ಮಾಡು, ಈ ಪ್ರಾಬ್ಲಮ್ ರೆಫರ್ ಮಾಡು, ಇಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡು. ಕಾಂಪ್ಯಾಕ್ಟಿಫೈಡ್ ಟೈಮ್ ಫ್ರೇಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕಂಟೆಂಟನ್ನು ಕವರ್ ಮಾಡುತ್ತೆ, ಎಷ್ಟು ಮಾಡೋಕ್ಕಾಗುತ್ತೆ, ಎಷ್ಟು ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಟೈಪ್ಸನ್ನ ಕವರ್ ಮಾಡೋಕ್ಕಾಗುತ್ತೆ. ಆಲ್ಸೋ ಅಟ್ ದ ವೆರಿ ಶಾರ್ಟ್ ಟೈಮ್. ಸೂಪರ್ 30 ದೀಸ್ ಆರ್ ವೆಲ್ ಪಿಕ್ಡ್ ಕ್ವಶನ್ಸ್. ನಿಮ್ಮ ಕಾಂಪ್ರಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ
ದಿಸ್ ಸೂಪರ್ 30 ಸೀರೀಸ್ ಇದೆ. ದಯವಿಟ್ಟು ವರ್ಕೌಟ್ ಮಾಡಿ ಪ್ರಾಬ್ಲಮ್ಸ್ನ ನನ್ನ ಜೊತೆ. ಯು ವಿಲ್ ಬಿ ಅ ವೆರಿ ಗುಡ್ ಬೆನಿಫಿಷಿಯರಿ ಆಫ್ ದ ಸೀರೀಸ್, ರೈಟ್? ಟ್ರಸ್ಟ್ ಮೀ, ಓವರ್ ಆಲ್ ಐಡಿಯಾ ಸಿಕ್ಬಿಡುತ್ತೆ ಕಂಟೆಂಟ್ದು, ರೈಟ್? ಒಂದು ಚಾಪ್ಟರ್ದು ಓವರ್ ಆಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಸಿಕ್ಬಿಡುತ್ತೆ, ಎಲ್ಲಿ ಫೋಕಸ್ ಆಗುತ್ತೆ ಜಾಸ್ತಿ ಅನ್ನೋದು. ಓಕೆ, ಕ್ಲಿಯರ್ ಗೈಸ್? ರೈಟ್. ಅಗೇನ್ KCET ಎಕ್ಸಾಮ್ ತುಂಬ ಹತ್ರ ಬರ್ತಾ ಇದೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ರೆಡಿ ಫಾರ್ ದ ಎಕ್ಸಾಮ್. ಓಡೋಗಬಾರ್ದು. 5 ಕ್ವಶನ್ ಸಾಲ್ವ್ ಮಾಡಿ ಸ್ಕಿಪ್ ದ ವಿಡಿಯೋ, ನಾಳೆ ಮಾಡೋಣ. ನೋ, ಕಂಪ್ಲೀಟ್ ಎವ್ರಿಥಿಂಗ್, ಸ್ಟಡಿ, ಹ್ಯಾವ್ ಅ ಪ್ರಾಪರ್ ರೂಟೀನ್ ಪ್ಲಾನ್ till your KCET exam. Things are going to be started, right? The plot of kinetic energy. See guys, kinetic energy graph ಬಗ್ಗೆ ಮಾತಾಡ್ತಾ ಇದ್ದಾರೆ, of emitted photo electrons from a metal versus frequency f. So ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಬೇಸಿಕಲಿ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಪ್ಲಾಟ್ ಮಾಡಿದ್ರೆ ದ ಇನ್ಸಿಡೆಂಟ್ ರೇಡಿಯೇಷನ್, ಸೊ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಮತ್ತು ಕೈನೆಟಿಕ್ ಎನರ್ಜಿ ಆಫ್ emitted photo electrons. Okay na? Gives a straight line. ನಮಗೆ ಗೊತ್ತು, of course it is a straight line. ಸ್ಲೋಪ್, ರೈಟ್? ಸೊ ಸ್ಲೋಪ್ ಏನಾಗುತ್ತೆ? ಸೊ ನಾವು ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ದಂಗೆ ಏನಾಗುತ್ತೆ ಸ್ಲೋಪು ಅಂತ ನೋಡಬೇಕು. ಸಿ ಗೈಸ್, ಆಪ್ಷನ್ ನೋಡಿ. ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್, ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟಲ್, ಡಿಪೆಂಡ್ಸ್ ಆನ್ ಬೋತ್ ದ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಆ್ಯಂಡ್ ದ ಮೆಟಲ್ ಯೂಸ್ ಟು. ಇಸ್ ಸೇಮ್ ಫಾರ್ ಆಲ್ ದ ಮೆಟಲ್ಸ್ ಆ್ಯಂಡ್ ಇಸ್ ಇಂಡಿಪೆಂಡೆಂಟ್. ಸಿ, ಸ್ಲೋಪ್ ಬಗ್ಗೆ ಮಾತಾಡ್ತಾ ಇರೋದು ಮೆಟಲ್ ವರ್ಸಸ್ ಕೈನೆಟಿಕ್ ಎನರ್ಜಿ ಆಫ್ ಮೆಟಲ್ ವರ್ಸಸ್ ಫ್ರೀಕ್ವೆನ್ಸಿ, ರೈಟ್? ಸಿ ಗೈಸ್, ನೋಡ್ಕೊಳ್ಳಿ, ಕೈನೆಟಿಕ್ ಎನರ್ಜಿ, ಫ್ರೀಕ್ವೆನ್ಸಿ. ಸೊ ವಾಟ್ ಪ್ಲಾಟ್ ಇಟ್ ಈಸ್? ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ವರ್ಸಸ್ ಫ್ರೀಕ್ವೆನ್ಸಿನ ಪ್ಲಾಟ್ ಮಾಡಿದ್ರೆ, ಸಿ ಇಲ್ಲೇ ಅರ್ಥ ಮಾಡ್ಕೊಬಿಡ್ಬೋದು. ಏನು ಅರ್ಥ ಮಾಡ್ಕೋಬೋದು? ವಾಟ್ ಈಸ್ your ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಸಿ, ಲೈಟನ್ನು ಇಲ್ಯುಮಿನೇಟ್ ಮಾಡಿದೆ, ಫ್ರೀಕ್ವೆನ್ಸಿ, ಸರ್ಟೆನ್ ಫ್ರೀಕ್ವೆನ್ಸಿ ತನಕ ಯಾವುದೇ ಎಲೆಕ್ಟ್ರಾನ್ ಮೆಟಲಿಂದ ಹೊರಗೆ ಬರ್ತಾ ಇಲ್ಲ. ಆಫ್ಟರ್ ಸರ್ಟೆನ್ ಫ್ರೀಕ್ವೆನ್ಸಿ ಏನಾಗುತ್ತೆ? 1 ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಕಮಿಂಗ್ ಔಟ್, ರೈಟ್? ಇದು ವೇರಿಯೇಷನ್. ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ ಕೈನೆಟಿಕ್ ಎನರ್ಜಿ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ, ರೈಟ್? ಇಫ್ ಐ ಟೇಕ್ ಅನದರ್, ರೈಟ್? ಇದೇನಿದು? ಥ್ರೆಶೋಲ್ಡ್ ಫಾರ್ ಇದಕ್ಕೆ, ಇದು F01 ಅಂತೇಳಿ ಕರೆಯೋಣ, F01. ಇಫ್ ಐ ಟೇಕ್ ಅನದರ್ ಮೆಟಲ್, ಓಕೆ, ಅನದರ್ ಮೆಟಲ್ನ ತಗೊಂಡಾಗ ಏನಾಗುತ್ತೆ? ಸಿ, ಇದೇನಿದು? F02. ಅನದರ್ ಒನ್ ತೊಗೊಂಡ್ರೆ, ಸಿ, ಇದೇನಿದು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫಾರ್ ಥರ್ಡ್, ರೈಟ್? ಸೊ ಸ್ಲೋಪ್ ಬಗ್ಗೆ ಮಾತಾಡ್ತಾ ಇರೋದು. ಸ್ಲೋಪ್ ಹಾಗಾದರೆ, ಸಿ, ಸ್ಲೋಪ್ ಈಸ್ ಸೇಮ್ ಫಾರ್ ಆಲ್ ದ ಮೆಟಲ್ಸ್. ಓಕೆ, ಈ ಲೈನ್ಸ್ಗಳೇನಿದೆ ಪ್ಯಾರಲಲ್ ಇರುತ್ತೆ. ಓಕೆ, ಸೇಮ್ ಫಾರ್ ಆಲ್ ಮೆಟಲ್ಸ್ ಆ್ಯಂಡ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಬಿ ಕ್ಲಿಯರ್? ಆಪ್ಷನ್ ಡಿ ಏನಿದೆ ಕರೆಕ್ಟ್. ಓಕೆನಾ? ಸ್ಲೋಪ್ ಈಸ್ ಇಂಡಿಪೆಂಡೆಂಟ್. ಎನಿ ಮೆಟಲ್ ವಿಲ್ ಹ್ಯಾವ್ ಸೇಮ್ ಸ್ಲೋಪ್. ಯಾವಾಗ? ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿನ ಪ್ಲಾಟ್ ಮಾಡಿದಾಗ. ಬಟ್ ಆ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಸ್ಟ್ರೈಟ್ ಲೈನ್ ಅನ್ನೋದು, ದಟ್ ಇಂಟರ್ಸೆಪ್ಟ್ ಈಸ್ ಡಿಫ್ರೆಂಟ್, ರೈಟ್? ಬಟ್ ಸ್ಲೋಪ್ ಏನಿದೆ ಸೇಮ್. ಓಕೆ, ದ ಫಿಗರ್ ಶೋಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ Vs. ಓಕೆ, ಇದು ಸ್ಟಾಪಿಂಗ್ ಪೊಟೆನ್ಷಿಯಲ್ and frequency nu, okay, for two different metallic surfaces A ಮತ್ತು B. Okay, ಎರಡು ಸರ್ಫೇಸ್ ಇದೆ A and B. Just like previous question, the relative relation between their threshold frequencies is. See guys, threshold frequency ನ ಯಾವ ಥರ ಐಡೆಂಟಿಫೈ ಮಾಡ್ತೀರಾ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಯಾವ ಥರ ಐಡೆಂಟಿಫೈ ಮಾಡ್ತೀರಾ? ಯಾವಾಗ ಎಲೆಕ್ಟ್ರಾನ್ಸ್ ಜಸ್ಟ್ ಸ್ಟಾರ್ಟ್ ಟು ಎಮಿಟ್, ಅದನ್ನು ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತೀವಿ. ಹಾಗಾದರೆ ಇದೇನಿದು? ನ್ಯೂ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಎ, ರೈಟ್? ಜಸ್ಟ್ ಲೈಕ್ ಪ್ರೀವಿಯಸ್ ಕೇಸ್ F01 ಅಂತ ಬರ್ದಿದ್ದೀನಿ, ಇಲ್ಲಿ ನ್ಯೂ 01 ಅಂತೇಳಿ ಬರಿತಿದ್ದೀನಿ, ರೈಟ್? ಅಗೇನ್ ಟು ಮೀ ವೇರಿಯಬಲ್ಸ್ ಇನ್ ಫಿಸಿಕ್ಸ್
ಆರ್ ಜಸ್ಟ್ ವೇರಿಯಬಲ್ಸ್. ಓಕೆ, ಮೀನಿಂಗ್ ಇದೆ. ಸೊ ಅದಕ್ಕೆ ನಾನು ಐ ಆಮ್ ವೆರಿ ಕಂಫರ್ಟಬಲ್. ನ್ಯೂ ಯೂಸ್ ಮಾಡ್ತೀನಿ, ಒಂದ್ಸಲ ಎಫ್ ಯೂಸ್ ಮಾಡ್ತೀನಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಯೂಸ್ ಮಾಡ್ತೀನಿ, ಎನ್ ಯೂಸ್ ಐ ಡೋಂಟ್ ಕೇರ್ ಅಬೌಟ್ ವೇರಿಯಬಲ್ಸ್, ಬಟ್ ಕಾನ್ಸೆಪ್ಟ್ಸ್ ಆರ್ ವೆರಿ ಕ್ಲಿಯರ್ ಅಲ್ವಾ. ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್ ಪಾರ್ಟ್. ಇವಾಗ ಇದೇನು ನ್ಯೂ 0 ಬಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫಾರ್ ಬಿ. ಸೊ ಹಾಗಾದರೆ ಈ ಎರಡು ವ್ಯಾಲ್ಯೂನ ಕಂಪೇರ್ ಮಾಡ್ತಾ ಇದ್ದಾರೆ. ಸಿ ಗಾಯ್ಸ್, ಇಲ್ಲಿ ಕ್ಲಿಯರ್ಲಿ ನ್ಯೂ 0 ಬಿ ಇಸ್ ಗ್ರೇಟರ್ ದ್ಯಾನ್ ನ್ಯೂ 0 ಎ, ಅಥವಾ ಅವರು ಥ್ರೆಶೋಲ್ಡ್ ಅಂತ ಹೇಳ್ತಿದ್ದಾರೆ. 0 ಜಾಗದಲ್ಲಿ 0 ರೆಪ್ರೆಸೆಂಟ್ಸ್ ಥ್ರೆಶೋಲ್ಡ್ ಫಾರ್ ಮಿ, ಬಟ್ ಅವರು TH ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬಿಗೇನಿದೆ ಜಾಸ್ತಿ ಇದೆ, ರೈಟ್. ಲೆಟ್ ಸಪೋಸ್ ಎಗೆ ಯು ವಿ ರೇಯಲ್ಲೇ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾ ಇದೆ ಅಂದರೆ ಬಿಗೆ ಎನಿಥಿಂಗ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ ಯು ವಿ ಇತ್ತು ಅಂದರೆ ಬಿ ವಿಲ್ ನಾಟ್ ಎಮಿಟ್. ಬಿ ವಿಲ್ ಓನ್ಲಿ ಎಮಿಟ್ ಇಫ್ ಎಕ್ಸ್ರೇ ಇಸ್ ದೇರ್ ಅಥವಾ ಗಾಮಾ ರೇ ಇದೆ ಅಂದರೆ. ಕ್ಲಿಯರ್, ರೈಟ್. ಫಾರ್ 3 ಡಿಫರೆಂಟ್ ಮೆಟಲ್ಸ್ ಎ ಬಿ ಆ್ಯಂಡ್ ಸಿ, 3 ಡಿಫರೆಂಟ್ ಮೆಟಲ್ ಇದೆ ಎ ಬಿ ಸಿ. Photo emission is observed by Albert Einstein 1 by 1, and 𝐒𝐀 kinetic energy versus frequency, new frequency is plotted by Albert Einstein. Which one of the following represents the curve correctly? Right? Observe ಮಾಡಿ. A zig zig zig. Kinetic energy versus frequency, right? Kinetic energy versus frequency. 4 ಕೇಸಲ್ಲಿ ಜಿಗ್ 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 ಸ್ಲೋಪ್ ಡಿಫ್ರೆಂಟ್, ಜಿಗ್ 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 ಸ್ಲೋಪ್ ಡಿಫರೆಂಟ್ ಇದೆ, ರೈಟ್. ಅಗೇನ್ ಬಟ್ ಇಲ್ಲೇನಿದೆ ಇಂಟರ್ಸೆಪ್ಟ್ ಬೇರೆ ಇದೆ, ರೈಟ್. ಅಗೇನ್ ಇಲ್ಲಿ ಸ್ಟ್ರೈಟ್ ಲೈನ್ಸ್, ರೈಲ್ ಟ್ರ್ಯಾಕ್ಸ್, ಇಲ್ಲಿ ಜಿಗ್ ಜಿಗ್ ಜಿಗ್. ಸೊ ಗೈಸ್, ಕ್ಲಿಯರ್ಲಿ ದಿಸ್ ಇಸ್ ನಾಟ್ ಕರೆಕ್ಟ್, ದಿಸ್ ಇಸ್ ನಾಟ್ ಕರೆಕ್ಟ್. ಓಕೆ, ಲಾಸ್ಟಲ್ಲೇ ನೋಡಿದ್ದೀವಿ ನಾವು. ಸ್ಲೋಪ್ ಈಸ್ ಸೇಮ್ ಫಾರ್ ಆಲ್ ಮೆಟಲ್ಸ್, ರೈಟ್. ಸ್ಲೋಪ್ ಇಲ್ಲೂ ಸೇಮ್ ಇದೆ, ಸ್ಲೋಪ್ ಇಲ್ಲೂ ಸೇಮ್ ಇದೆ, ಬಟ್ ಯಾವುದನ್ನು ಚೂಸ್ ಮಾಡ್ತೀರಾ? ಅಟ್ 0 ಫ್ರೀಕ್ವೆನ್ಸಿ ಅಂದರೆ 0 ಫ್ರೀಕ್ವೆನ್ಸಿ ವಿತೌಟ್ ಲೈಟ್, ವಿತೌಟ್ ಎನರ್ಜಿ. ನೋ, ಇಟ್ ಈಸ್ ದ ವಯಲೇಷನ್ ಆಫ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ದಿಸ್ ಈಸ್ ನಾಟ್ ಪಾಸಿಬಲ್. ಓಕೆ, ಫಸ್ಟ್ ಇದನ್ನು ರಿಜೆಕ್ಟ್ ಮಾಡಬೇಕು. ಈ ಎರಡಕ್ಕಿಂತ ಈ ಎರಡು ಬರೋದು ಆಫ್ಟರ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್, ಬಟ್ ಇಟ್ ಈಸ್ ವಯಲೇಷನ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ. ಕ್ಲಿಯರ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆನಾ? ಯಾಕೆ ಹೇಳು? 0 ಫ್ರೀಕ್ವೆನ್ಸಿಲೇ ಎಲೆಕ್ಟ್ರಾನ್ಸಿಗೆ ಸಿ ವಿತೌಟ್ ಇಲ್ಯುಮಿನೇಟಿಂಗ್ ಲೈಟ್ ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಔಟ್ ಆಫ್ ದ ಮೆಟಲ್ ಸರ್ಫೇಸ್ ಬೈ ದೆಮ್ಸೆಲ್ಸ್, ವಿಚ್ ಮೀನ್ಸ್ ಹೂ ಈಸ್ ಗಿವಿಂಗ್ ಎನರ್ಜಿ? Who is giving it? Conservation of energy fails, so it is wrong. Now, a metallic surface is irradiated with monochromatic light. Okay, metallic surface. See, ಒಂದೇ ಚಾಪ್ಟರ್ ಮೇಲೆ ನೀವು ಪ್ರಾಬ್ಲಮ್ಸ್ನ ಫೋಕಸ್ ಮಾಡ್ತಾ ಇರಬೇಕಾದ್ರೆ ಏನನ್ಸುತ್ತೆ? ಆಲ್ ಆರ್ ಆಫ್ ದ ಸಿಮಿಲರ್ ಟೈಪ್, ಇದೇ ಥರದ ಪ್ರಾಬ್ಲಮ್ಸು. ಬಟ್ ಆ್ಯಕ್ಚುಯಲ್ ಸ್ಟ್ರಗಲ್, ಆ್ಯಕ್ಚುಯಲ್ ವಾರ್ ಸ್ಟಾರ್ಟ್ಸ್ ಯಾವಾಗ? ಒಂದ್ಸಲ ನೀನು ಕೈನೆಟಿಕ್ ಎನರ್ಜಿ ನೋಡ್ತೀಯ, ರೈಟ್? ಒಂದ್ಸಲ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಡ್ಯುಯಲ್ ನೇಚರ್ ನೋಡ್ತೀಯ. ಆಲ್ ಆಫ್ ಎ ಸಡನ್ ಯು ಸಿ ಸಮಥಿಂಗ್ ಫ್ರಮ್ ಆಸಿಲೇಷನ್, ಸಮಥಿಂಗ್ ಫ್ರಮ್ ಥರ್ಮೋಡೈನಮಿಕ್ಸ್. ಆ ಸ್ವಿಚ್ ಹೌ ಕ್ವಿಕ್ಲಿ ಕ್ಯಾನ್ ಯು ಸ್ವಿಚ್? ಆ್ಯಕ್ಚುಯಲ್ ಎಕ್ಸಾಮ್ ಈ ಥರ ಅಲ್ಲ ಅಲ್ವಾ? ಬಟ್ ಎವ್ರಿ ಟೈಮ್ ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಕೈನೆಟಿಕ್, ನೋಬಡಿ ಗಿವ್ಸ್ ಲೈಕ್ ದಟ್, ರೈಟ್? ಸ್ವಿಚ್, ಮೆಂಟಲ್ ಸ್ವಿಚ್ ಶುಡ್ ಬಿ ದೇರ್. ಬಟ್ ನಿಮಗೆ ಫಸ್ಟ್ ಚಾಪ್ಟರ್ ವೈಸ್ ಅಪ್ರೋಚ್ ಇರಬೇಕು. ಮೆಂಟಲ್ ಶಿಫ್ಟ್ ಆಗುತ್ತೆ ಯಾವಾಗ? ವೆನ್ ಥಿಂಗ್ಸ್ ಆರ್ ಸಾರ್ಟೆಡ್ ಇನ್ ಯುವರ್ ಸೆಂಟ್ರಲ್ ಲೈಬ್ರರಿ, ರೈಟ್? ಇಲ್ಲಿ ನೀನು ಬುಕ್ಸ್ಗಳನ್ನು ಕರೆಕ್ಟಾಗಿ ಅರೇಂಜ್ ಮಾಡಿದರೆ ಯಾವ ಬುಕ್ ಎಲ್ಲಿದೆ ಅಂತ ಎತ್ಕೊಂಬ ಅಂತ ಹೇಳಿದ್ರೆ ಯುವರ್ ಮೈಂಡ್ ವಿಲ್ ಡೂ. ಫಸ್ಟ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಸೆಲ್ಫ್ ಇನ್ ಸಚ್ ಅ ವೇ, ಅರೇಂಜ್ಡ್ ಥಿಂಗ್ಸ್ ಎಲ್ಲೆಲ್ಲಿದೆ ಅಂತೇಳಿ ಕೊಟ್ಟು ಕ್ಲಿಯರ್ ಮಾಡಿದರೆ ಮಾತ್ರ ನೀನು ಡಿಸ್ಪರ್ಸ್ ಮಾಡಿದಾಗ ಮೈಂಡ್ ಹೋಗಿ ಎತ್ಕೊಂಬರೋ ಅಷ್ಟು ಎಬಿಲಿಟಿಗೆ ಯು ಆರ್ ಟ್ರೈನ್ಡ್, ರೈಟ್? ಫೈನ್. A metallic surface is irradiated with monochromatic light of variable wavelength. ವೇವ್ಲೆಂತ್ನ ನಾವು ವೇರಿ ಮಾಡ್ಬೋದು, ರೈಟ್? ಅಬೌವ್ ವೇವ್ಲೆಂತ್ ಆಫ್ 5000 ಆಂಗ್ಸ್ಟ್ರಮ್. ಇದೇನಿದು? 5000 ಆಂಗ್ಸ್ಟ್ರಮ್. ನೋ ಫೋಟೋ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಫ್ರಮ್ ದ ಸರ್ಫೇಸ್. ಓಕೆ, ಎಬೋವ್ ಅಂದರೆ ಅದು ಥ್ರೆಶೋಲ್ಡ್ ವೇವ್ಲೆಂತ್. ವಿತಿನ್ ಸಿ ವೇವ್ಲೆಂತ್ನೇ ಜಾಸ್ತಿ ಮಾಡ್ದಂಗೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ರೈಟ್? ಸೊ ವೇವ್ಲೆಂತ್ ಜಾಸ್ತಿ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಕಡಿಮೆ. ಸೊ ಈ ಒಂದು ಅಬೋವ್ ವೇವ್ಲೆಂತ್ 5000 ಆಂಗ್ಸ್ಟ್ರಮ್ಗಿಂತ ಜಾಸ್ತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತಾ ಇಲ್ಲ. ಅದರ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿಗಿಂತ ಕೆಳಗಡೆ
ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ 3 ವೋಲ್ಟ್. ಯಾವಾಗ ಅನ್ನೋನ್ ವೇವ್ ಲೆಂತ್ ಇದ್ದಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ 3 ವೋಲ್ಟ್. ಫೈಂಡ್ ದ ಅನ್ನೋನ್ ವೇವ್ ಲೆಂತ್. ಓಕೆ, ಅನ್ನೋನ್ ವೇವ್ ಲೆಂತನ್ನ ನಾವಿಲ್ಲಿ ಫೈಂಡ್ ಮಾಡಬೇಕು. ಹಾಗಾದರೆ ಗೈಸ್, ಸೊ ಫಸ್ಟ್ ಆಫ್ ಆಲ್ ಸ್ಟಾಪಿಂಗ್ ಪೊಟೆನ್ಷಿಯಲ್ನ ಯಾವ ಥರ ಬರಿತೀವಿ? ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿ ಎಸ್ ಈಸ್ 3 ವೋಲ್ಟ್. ಓಕೆನಾ? ಅಂಡ್ ಕ್ರಿಟಿಕಲ್ ವೇವ್ ಲೆಂತ್, ರೈಟ್, ಥ್ರೆಶೋಲ್ಡ್ ವೇವ್ ಲೆಂತ್ ಅಥವಾ ಕ್ರಿಟಿಕಲ್ ವೇವ್ ಲೆಂತ್ ಅಂತೇಳಿ ಕರಿಬೋದು. ಸೊ ಹಾಗಾದರೆ ಥ್ರೆಶೋಲ್ಡ್ ವೇವ್ ಲೆಂತ್ ಏನು? ಲ್ಯಾಂಬ್ಡಾ ನಾಟ್ ಈಸ್ 5000 ಆಂಗ್ಸ್ಟ್ರಮ್. ಸೊ ಫೈಂಡ್ ದ ಅನ್ನೋನ್ ವೇವ್ ಲೆಂತ್, ರೈಟ್. ಸೊ ಈ ಎಲ್ಲ ಕೇಸಲ್ಲಿ ನಿಮಗೆ ಒಂದು ಫಾರ್ಮುಲಾ ಕ್ಲಿಯರ್ ಆಗಿರಬೇಕು. ಏನದು ಫಾರ್ಮುಲಾ? ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎನರ್ಜಿ ಮೈನಸ್ ವರ್ಕ್ ಫಂಕ್ಷನ್. ಇದನ್ನೇ ನೆನ್ಪಿಟ್ಕೊಳ್ಳಿ, ರೈಟ್. ದಿಸ್ ಈಸ್ ಇಂಪಾರ್ಟೆಂಟ್. ಇವಾಗ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗಿ, ಒಂದನ್ನು ನೆನ್ಪಿಟ್ಕೊಳ್ಳಿ, ನಂತರ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗಿ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಏನು? ಇ ಇಂಟು ಸ್ಟಾಪಿಂಗ್ ಪೊಟೆನ್ಷಿಯಲ್, ಎಲೆಕ್ಟ್ರಾನಿಕ್ ಚಾರ್ಜ್ ಇಂಟು ಸ್ಟಾಪಿಂಗ್ ಪೊಟೆನ್ಷಿಯಲ್. ಇದೇನಿದು? ಇ ಇಸ್ ಎಚ್ ನ್ಯೂ ಮೈನಸ್ ಡಬ್ಲ್ಯೂ ಏನು? ವರ್ಕ್ ಫಂಕ್ಷನ್ ಎಚ್ ನ್ಯೂ ನಾಟ್. ಅಥವಾ ಇದನ್ನು ನಾವೇನಂತ ಬರಿಬೋದು? ಸಿ ಗೈಸ್, ಎಚ್ ಸಿ ಬೈ ಲ್ಯಾಂಬ್ಡಾ ಮೈನಸ್ ಎಚ್ ಸಿ ಬೈ ಲ್ಯಾಂಬ್ಡಾ ನಾಟ್. ಓಕೆ, ಹಾಗಾದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನು? 3. ಸೊ ವಿ ಎಸ್ ಇಸ್ ಗೋಯಿಂಗ್ ಟು ಬಿ ಎಚ್ ಸಿ ಬೈ ಲ್ಯಾಂಬ್ಡಾ ಬೈ ಇ, ಎಚ್ ಸಿ ಬೈ ಲ್ಯಾಂಬ್ಡಾ ಇಂಟು ಇ ಮೈನಸ್ ಎಚ್ ಸಿ ಬೈ ಲ್ಯಾಂಬ್ಡಾ ನಾಟ್ ಇಂಟು ಇ. ಸೊ ವಿ ಎಸ್ ಏನು? 3. ಸೊ ದಿಸ್ ಈಸ್ ಈಕ್ವಲ್ ಟು 3. ಅಂಡ್ ಎಚ್ ಸಿ ವ್ಯಾಲ್ಯೂ ಈ ಕಡೆ ಸೈಡಿಗೆ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಎಚ್ ಸಿ ವ್ಯಾಲ್ಯೂ, ಎಚ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಸಿ ಸ್ಪೀಡ್ ಆಫ್ ಲೈಟ್ 6.626 ಇಂಟು 10 ಪವರ್ ಮೈನಸ್ 34, ರೈಟ್. ಕಾಂಪ್ಯಾಕ್ಟಾಗಿ ಬರೀತೀನಿ. ಎಚ್ ಸಿ ವ್ಯಾಲ್ಯೂ 6.6 ಇಂಟು 10 ಪವರ್ ಮೈನಸ್ 34 ಇಂಟು 3 ಇಂಟು 10 ಪವರ್ 8. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ 1242, ರೈಟ್, 1242 ಎಲೆಕ್ಟ್ರಾನ್ ವೋಲ್ಟ್ ನ್ಯಾನೋಮೀಟರ್. ಸೊ ಎಚ್ ಸಿ ವ್ಯಾಲ್ಯೂ. ಸೊ ಇದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿ. ಲ್ಯಾಂಬ್ಡಾ ನಾಟ್ ಕೂಡ ಇದೆ, ರೈಟ್. ಲ್ಯಾಂಬ್ಡಾ ನಾಟ್ ಏನು? 5000 ಆಂಗ್ಸ್ಟ್ರಮ್, ರೈಟ್. ಲ್ಯಾಂಬ್ಡಾ ನಾಟ್ ಇಲ್ಲಿ 5000 ಆಂಗ್ಸ್ಟ್ರಮ್. ಲ್ಯಾಂಬ್ಡಾ ನಾಟ್ ಈಸ್ 5000 ಆಂಗ್ಸ್ಟ್ರಮ್. ಆ್ಯಂಡ್ ವಿ ಎಸ್ ಏನು? 3 ವೋಲ್ಟ್. ಸೊ 12 ಎಚ್ ಸಿ 42 ಎಲೆಕ್ಟ್ರಾನ್ ವೋಲ್ಟ್ ನ್ಯಾನೋಮೀಟರ್ ಮೈನಸ್ ಲ್ಯಾಂಬ್ಡಾ ಇ, ರೈಟ್. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ, ಸಬ್ಸ್ಟ್ಯೂಟ್ ದ ವ್ಯಾಲ್ಯೂಸ್, substitute and solve quickly. So you are going to get lambda as lambda not ಗೊತ್ತಿದೆ, lambda as 2262 angstrom. Lambda is going to be 2262 angstrom. Okay. Now, if the maximum kinetic energy of emitted photoelectrons from a metal surface of work function 2.5 electron volt is 1.7 electron volt. See guys, kinetic energy maximum kinetic energy maximum is 1.7 electron volt and work function W, right? Work function W W ಅಂತನೇ ಬರ್ದಿದ್ದೀನಿ, ಅದಕ್ಕೆ W ಅಂತನೇ ಬರೆಯೋಣ. Work function W is going to be 2.5 electron volt. If the wavelength of the incident radiation is halved, okay, then stopping potential will be, okay, stopping potential ಏನಾಗುತ್ತೆ, right? Okay. See, first of all, wavelength and stopping potential, what is the relationship? Stopping potential is inversely proportional to wavelength. So hagadre what is the
main expression of a photoelectric effect KE max is equal to energy minus work function. Okay, clear? So e energy ಏನು hc by lambda minus work function. So ಹಾಗಾದರೆ hc by lambda ಏನಾಯಿತು, energy is going to be work function plus kinetic energy max, right? So work function ಏನು, work function 2.5 and kinetic energy 1.7. 2.5 electron volt, 1.7 electron volt is going to be 4.2 electron volt. hc by lambda ಅದು ಯಾವಾಗ, in case 1. Case 1. Okay. Now in case 2 ನಾವು ಏನು ಮಾಡ್ತಾ ಇದ್ದೀವಿ, ವೇವ್ ಲೆಂತನ್ನು ಚೇಂಜ್ ಮಾಡಿದರೆ ಏನಾಗುತ್ತೆ, ಎನರ್ಜಿ ಚೇಂಜ್ ಆಗುತ್ತೆ. ಸೊ ಎಚ್ ಸಿ ಬೈ ಲ್ಯಾಂಬ್ಡಾ ಡ್ಯಾಶ್ ವಿಚ್ ಇಸ್ ನಥಿಂಗ್ ಬಟ್ ಏನು, ಎಚ್ ಸಿ ಆಫ್ ಆಗಿದೆ. ಸೊ ಲ್ಯಾಂಬ್ಡಾ ಬೈ 2. ಓಕೆ, ದಿಸ್ ಈಸ್ ಈಕ್ವಲ್ ಟು 2 ಎಚ್ ಸಿ ಬೈ ಲ್ಯಾಂಬ್ಡಾ, ರೈಟ್? 2 ಎಚ್ ಸಿ ಬೈ ಲ್ಯಾಂಬ್ಡಾ. ಈ ಕೇಸಲ್ಲಿ ಕೈನೆಟಿಕ್ ಎನರ್ಜಿ ಬರೆಯೋದಾದರೆ, ರೈಟ್? ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಡ್ಯಾಶ್ ಕೇಸ್ 2 ಅಲ್ಲಿ ಬರೀತಾ ಇರೋದ್ರಿಂದ ಇ ಡ್ಯಾಶ್ ಮೈನಸ್ ವರ್ಕ್ ಫಂಕ್ಷನ್. ನ್ಯೂ ಎನರ್ಜಿ ಏನು, 2 ಎಚ್ ಸಿ ಬೈ ಲ್ಯಾಂಬ್ಡಾ, ರೈಟ್? 2 ಎಚ್ ಸಿ ಬೈ ಲ್ಯಾಂಬ್ಡಾ. ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಏನು, ಕಾನ್ಸ್ಟೆಂಟ್, ರೈಟ್? ವರ್ಕ್ ಫಂಕ್ಷನ್ ಬದಲಾಗಲ್ಲ. ಬಟ್ ಎಚ್ ಸಿ ಬೈ ಲ್ಯಾಂಬ್ಡಾ ಪ್ರೀವಿಯಸ್ಲಿ ಏನು ಬಂದಿದೆ, 4.2. ಹಾಗಾದರೆ 2 ಇಂಟು 4.2 ಮೈನಸ್ 1.7, 8.4 ಮೈನಸ್ 1.7 ವಿಚ್ ಇಸ್ 6.7 ಎಲೆಕ್ಟ್ರಾನ್ ವೋಲ್ಟ್. ಇದೇನಿದು, ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಇನ್ ಸೆಕೆಂಡ್ ಕೇಸ್. ಬಟ್ ಈ ಕೈನೆಟಿಕ್ ಎನರ್ಜಿನ ನಾವು ಏನು ಮಾಡ್ಬೋದು, ಈಕ್ವೇಟ್ ಇಟ್ ಇಂಟು ಇ ಇಂಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಕ್ವಲ್ ಟು ಏನು, ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಡ್ಯಾಶ್ ಇದೇನಿದೆ 6.7 ಎಲೆಕ್ಟ್ರಾನ್ ವೋಲ್ಟ್. ಸೊ ಹಾಗಾದರೆ ಈ ಎಲೆಕ್ಟ್ರಾನ್ ಇ ಕ್ಯಾನ್ಸಲ್, ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿ ಎಸ್ ಏನಾಯಿತು, 6.7 ವೋಲ್ಟ್. ಓಕೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ 6.7 ವೋಲ್ಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The work function of cesium is a metal, right, is 2.27 electron volt. ವರ್ಕ್ ಫಂಕ್ಷನ್ ಯಾವ ಥರ ಬರ್ತೀವಿ, ಡಬ್ಲ್ಯೂ ಅಥವಾ 5 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕೆಲವೊಂದು ಸಲ ಈ ಲೆಟ್ರಿಂದನೂ ಇರುತ್ತೆ, ಬಿ ಕೇರ್ಫುಲ್. 2.27 electron volt. The cutoff voltage which stops the emission of electron from cesium cathode irradiated with a light of 600 nanometer wavelength is, okay, 600 nanometer wavelength. ವರ್ಕ್ ಫಂಕ್ಷನ್ ಆ ಮೆಟಲ್ದು ಅಷ್ಟಿದೆ. ಕಟ್ ಆಫ್ ವೋಲ್ಟೇಜ್ ವಿಚ್ ಸ್ಟಾಪ್ಸ್ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಎಲೆಕ್ಟ್ರಾನ್ಸ್ ಫ್ರಮ್ ಸೀಸಿಯಮ್ ಕ್ಯಾಥೋಡ್. ಆ ಒಂದು ಮೆಟಲಿಂದ ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತಾ ಇದ್ದರೆ ಆ ಎಲೆಕ್ಟ್ರಾನ್ಸನ್ನು ಯಾವ ಪೊಟೆನ್ಷಿಯಲಲ್ಲಿ ಸ್ಟಾಪ್ ಮಾಡಬಹುದು, ವಿತ್ ಅ ಲೈಟ್ ಆಫ್ ವೇವ್ ಲೆಂತ್ 600 ನ್ಯಾನೋಮೀಟರ್. ಓಕೆನಾ? ಸಿ ಗೈಸ್, ಹಾಗಾದರೆ ಎನರ್ಜಿ ಆಫ್ ಇನ್ಸಿಡೆಂಟ್ ಅಥವಾ ಇರ್ರೇಡಿಯೇಟೆಡ್ ಲೈಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಎನರ್ಜಿ ಯಾವ ಥರ, ಇ ಈಸ್ ಈಕ್ವಲ್ ಟು ಎಚ್ ಸಿ ಬೈ ಲ್ಯಾಂಬ್ಡಾ, ರೈಟ್? ಸೊ ಲ್ಯಾಂಬ್ಡಾ 600 ನ್ಯಾನೋಮೀಟರ್, ಎಚ್ ಸಿ ಏನು ಹೇಳಿದ್ದೀನಿ, 1242 electron volt nanometer. 1242 Hc value 1242 electron volt nanometer by lambda 600 nanometer, right? So hagadre illen barutte this energy nanometer cancel. So this energy enide 600 ones are almost 2, idenide 2.27. so this energy, this E is less than W, right? So no electrons are coming. Energy ne kodtire, energy ne work function ginta kadime idre electron emission agalla athwa photoelectric effect agalla. No electrons
will come out. Right, ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ನನ್ ಆಫ್ ದೀಸ್. ಓಕೆ, ನನ್ ಆಫ್ ದೀಸ್ ಈಸ್ ದ ಕರೆಕ್ಟ್ ಆನ್ಸರ್. ಇವಾಗ ವೆನ್ ಲೈಟ್ ಆಫ್ ವೇವ್ ಲೆಂತ್ 3000 angstrom falls on a photosensitive surface A. Okay, photoelectrons are emitted. However, for another photoemitter, andre another metal, light of wavelength 6000 angstrom is required for the emission of photoelectron. Illi 3000, illi 6000. What is the ratio of work function of A and B? Right, work function ge A ge ಏನು work function, B ge ಏನು work function ಹೇಳಬೇಕು. ರೈಟ್, ಸೊ ಹಾಗಾದರೆ ವರ್ಕ್ ಫಂಕ್ಷನ್ A by ವರ್ಕ್ ಫಂಕ್ಷನ್ B. ಸೊ ಈ ರೇಷಿಯೋ ಹೇಳ್ಬೇಕು. ಬಟ್ ಕ್ರಿಟಿಕಲ್ ಕಂಡೀಷನ್ ಅಟ್ ಥ್ರೆಶೋಲ್ಡ್ ಕಂಡೀಷನ್, ಸಿ ಗೈಸ್ ಈ ಪಾಯಿಂಟ್ ಇಂಪಾರ್ಟೆಂಟ್. ಕ್ರಿಟಿಕಲ್ ಅಥವಾ ಅಟ್ ಥ್ರೆಶೋಲ್ಡ್ wavelength or frequency implies kinetic energy ಏನಿರುತ್ತೆ? kinetic energy 0. right, you just take the metals so that ಅದರಿಂದ electrons just coming out of the surface, kinetic energy 0. so at a threshold condition kinetic energy 0 ಇರೋದ್ರಿಂದ, so kinetic energy equal to energy minus work function. so kinetic energy ಏನು 0. ಹಾಗಾದರೆ energy should be equal to work function. so therefore work function is equal to energy at critical condition. right, so work function ratio na iವಾಗ ತಗೊಳ್ಳೋಣ, which implies WA by WB is equal to ಏನು? energy of A, ಯಾವ ಲೈಟ್ ಫಾಲ್ ಆಗ್ತಾ ಇದೆ ಎ ಮೇಲೆ, ಇದು ಡಿವೈಡೆಡ್ ಬೈ ಎನರ್ಜಿ ಫಾಲಿಂಗ್ ಆನ್ ಬಿ. ರೈಟ್, ಇದು ಲೈಟಿಂದ ಬರ್ತಿರೋ ಎನರ್ಜಿ. ರೈಟ್, ಎನರ್ಜಿ ಏನೋ ಬರಿತೀವಿ HC ಬೈ ಲ್ಯಾಂಬ್ಡಾ ಎ ಇಂಟು ಬಿ ಕೆಳಗಡೆ ಇದೆ ಲ್ಯಾಂಬ್ಡಾ ಬಿ ಬೈ HC. ಸೊ ಹಾಗಾದರೆ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇರೋದೇನು ಸರ್? HC ಲ್ಯಾಂಬ್ಡಾ ಬಿ ಏನು 6000 angstrom divided by lambda a ಏನು 3000 angstrom. okay, so 2:1 is the correct answer. see guys, now ಈ ಥರ ಕಂಡೀಷನಲ್ಲಿ ನೀವು ನೆನ್ಪಿಟ್ಕೋಬೇಡಿ, ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ ನೀವು ವರ್ಕ್ ಫಂಕ್ಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ರೈಟ್, ವರ್ಕ್ ಫಂಕ್ಷನ್ is inversely proportional to lambda at a threshold. okay, yakandre kinetic energy 0. now next one, in a photoelectric experiment the wavelength of incident radiation is reduced from 6000 to 5000 angstrom. avag enagutte? so wavelength 6000 angstrom inda ಏನು ಮಾಡ್ತಾ ಇದ್ವಿ 5000 ಆಂಗ್ಸ್ಟ್ರಾಮ್ಗೆ ವೇವ್ ಲೆಂತ್ ಬದಲಾಗಿದೆ. ದ ಫ್ರೀಕ್ವೆನ್ಸಿ ವಿಲ್ ಡಿಕ್ರೀಸ್. ವೇವ್ ಲೆಂತ್ ಕಡಿಮೆ ಆಗ್ತಾ ಇದೆ. ನೋ, ಫ್ರೀಕ್ವೆನ್ಸಿ ವಿಲ್ ಇನ್ಕ್ರೀಸ್. ವೇವ್ ಲೆಂತ್ ಕಡಿಮೆ ಆಗ್ತಾ ಇದೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿಲ್ ಇನ್ಕ್ರೀಸ್. ರೈಟ್, ಸೊ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏನು? wavelength is inversely proportional to stopping potential, ಅಥವಾ stopping potential is inversely proportional to wavelength. so wavelength reduce ಆಗ್ತಾ ಇರೋದ್ರಿಂದ stopping potential will increase, right? but read the options. kinetic energy of the emitted electrons will decrease. right, kinetic energy decrease ಆಗುತ್ತಾ? frequency will increase ಆಗಿರೋದ್ರಿಂದ ರಾಂಗ್. ಕೈನೆಟಿಕ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಯಾಕೆ? ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ದ ವ್ಯಾಲ್ಯೂ ಆಫ್ ವರ್ಕ್ ಫಂಕ್ಷನ್ ಇನ್ಕ್ರೀಸಸ್. ರಾಂಗ್. ಇಟ್ ಈಸ್
ಅ ಕಾನ್ಸ್ಟೆಂಟ್ ಫಾರ್ ಮೆಟಲ್ ಇಂಡಿಪೆಂಡೆಂಟ್ ಆಫ್ ವೇವ್ ಲೆಂತ್. ಯಾವ ಲೈಟ್ ಯೂಸ್ ಮಾಡ್ತಾ ಇದೆಯಾ ಅದ್ರ ಮೇಲೆ ವರ್ಕ್ ಫಂಕ್ಷನ್ ಡಿಪೆಂಡ್ಸ್ ಆಗಲ್ಲ. ಯಾವ ಮೆಟಲನ್ನು ಯೂಸ್ ಮಾಡ್ತಿದೆಯಾ ಅದರ ವರ್ಕ್ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್ ಆ ಮೆಟಲ್ಗೆ. ಸೊ ಹಾಗಾದರೆ ದಿಸ್ ಈಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಯಾವುದು ಇಲ್ಲಿ? ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆನಾ? ನೌ ರೇಡಿಯೇಷನ್ ಆಫ್ ಎನರ್ಜಿ 6.5 electron volt. Okay, light in energy 6.5 electron volt is incident on a metal whose work function is 4.2 electron volt. Right? Energy sir 6.5 electron volt ಯಾರ ಮೇಲೆ ಬೀಳ್ತಾ ಇದೆ on a metal whose work function 4.2 electron volt. Clear na? What is the potential difference that should be applied to stop the fastest photoelectrons emitted by the metal surface? Straightforward question. Kinetic energy fastest andre kinetic energy maximum, right? H nu, right? ಬರೀ ಅವಶ್ಯಕತೆ ಇಲ್ಲ, ಎನರ್ಜಿ ಡೈರೆಕ್ಟ್ ಇದೆ, ವರ್ಕ್ ಫಂಕ್ಷನ್, ರೈಟ್. ಬಟ್ ಈ ಕೈನೆಟಿಕ್ ಎನರ್ಜಿ ಈ ಟೈಮ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಕ್ವಲ್ ಟು ಈ 6.5 minus 4.2. So 2.3 electron volt. E into Vs is 2.3 electron volt. Andre kinetic energy of emitted electrons 2.3 electron volts. Stopping potential just divide by E. See, divide ಮಾಡಬೇಕು ಅಂದರೆ ಅಗೇನ್ 1.6 into 10 power minus 19 ಅಂತ ಹೇಳಿ ಬರೀತೀರಾ. ಬ್ಲೈಂಡ್ಲಿ ಎಲ್ ಎಚ್ ಎಸ್ ಅಲ್ಲಿ ಇ, ಆರ್ ಎಚ್ ಎಸ್ ಅಲ್ಲಿ ಇ ಇತ್ತು ಅಂದರೆ ಜಸ್ಟ್ ಕ್ಯಾನ್ಸಲ್ ಇಟ್ ಔಟ್, ರೈಟ್? ಕ್ಯಾನ್ಸಲ್ ಇಟ್ ಔಟ್. ಸೊ ಹಾಗಾದರೆ ವಿ ಎಸ್ ಬ್ಲೈಂಡ್ಲಿ ಡೂ ದಟ್. ವಿ ಎಸ್ ಇಸ್ ಈಕ್ವಲ್ ಟು 2.3 volt, right? So correct answer is option B. Stopping potential 2.3 volt. Now the photoelectron of work function 3.1, right? Work function 3.1 electron volt is emitted with a velocity of 2.5 into 10 power 6 meter per second, right? Velocity speed speed is equal to 2.5 into 10 power 6 meter per second. Okay guys, now the frequency of the incident radiation is, okay, frequency of the incident radiation ಏನಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಕೈನೆಟಿಕ್ ಎನರ್ಜಿ ಅಷ್ಟು ಸ್ಪೀಡ್ ಇದೆ ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್ ಆಫ್ ಎಮ್ ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 power minus 31 kg. V is 2.5 into 10 power 6 square, right? Kinetic energy ಇದೆ, and the frequency of the incident radiation is, so the photoelectron of work function 3.1. ಹಾಗಾದರೆ kinetic energy according to photoelectric effect energy plus minus work function. ಹಾಗಾದರೆ energy is going to be kinetic energy plus work function. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಿ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದು ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಕೇಳಿದ್ದಾರೆ. ಹಾಗಾದರೆ ಈ ಎಚ್ ಟೈಮ್ಸ್ ನ್ಯೂ, ರೈಟ್? ಫ್ರೀಕ್ವೆನ್ಸಿ ಆಗಿರೋದನ್ನ ಎಫ್ ಬರಿತಾ ಇದ್ದೀನಿ. ಆಲ್ರೆಡಿ ಕನ್ಫ್ಯೂಸ್ ಆಗಬಾರ್ದು, ವಿ ಥರ ತೊಗೊಂಡಿರೋದಕ್ಕೆ ನ್ಯೂ ವಿಗೆ, ರೈಟ್? ಎಚ್ ಎಫ್ ಇಸ್ ಈಕ್ವಲ್ ಟು ಕೆ ಇ ಪ್ಲಸ್ ಡಬ್ಲ್ಯೂ. ಸೊ if you solve it out, F ಏನು ಬರುತ್ತೆ? kinetic energy plus work function by Planck's constant H, right? So ಇದನ್ನು ನೀವು ಸಾಲ್ವ್ ಮಾಡಿದರೆ you are going to get 5.1 into 10 power 15 hertz. Work it out. Okay, 5.1 into 10 power 15 hertz. Now the frequency of incident light falling on photosensitive metal is doubled. Frequency ಏನಾಗ್ತಾ ಇದೆ? Doubled. F is becoming 2F. The kinetic energy of the emitted photoelectrons is double ಆಗುತ್ತಾ? kinetic energy more than double ಆಗುತ್ತಾ, less than double ಆಗುತ್ತಾ, ಏನಾಗುತ್ತೆ, ರೈಟ್? ಸೊ ಗೈಸ್ ಅಬ್ಸರ್ವ್ ಮಾಡಿ, ಫ್ರೀಕ್ವೆನ್ಸಿ ಡಬಲ್ ಆಗಿದೆ ಅಂದರೆ ಎನರ್ಜಿ ಏನಾಗುತ್ತೆ? ಡಬಲ್ ಆಗುತ್ತೆ. ಸೊ kinetic energy is going to be energy minus W,
right? Frequency of the incident light is doubled, right? So idenagta ide, now this E contains F alva, right? So E is nothing but H times frequency minus work function, right, equal to kinetic energy. But frequency enagta ide, frequency enagta ide, double ಆಗ್ತಾ ಇದೆ. So this is case 1. ಹಾಗಾದರೆ case 2 ಅಲ್ಲಿ kinetic energy dash is going to be H times 2F minus work function double ಆಗುತ್ತಾ, ಏನಾಗುತ್ತೆ, work function same, right, double W, right? See guys, HF minus W, ಇಲ್ಲಿ kinetic energy 2HF minus W, ಎನರ್ಜಿ ಡಬಲ್ ಆಗಿದೆ ಬಟ್ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇರೋದು W ಓನ್ಲಿ, ರೈಟ್? W ಜಾಗದಲ್ಲಿ 2W ಇದ್ದಿತ್ತು ಅಂದರೆ ಕೈನೆಟಿಕ್ ಎನರ್ಜಿ ಡಬಲ್, ಬಟ್ 2Wಗಿಂತ ಕಡಿಮೆ ಇದೆ, ರೈಟ್? ಅಂದರೆ ಮೋರ್ ದ್ಯಾನ್ ಡಬಲ್. ಕೈನೆಟಿಕ್ ಎನರ್ಜಿ ಈಸ್ ಮೋರ್ ದ್ಯಾನ್ ಡಬಲ್. KE ಡ್ಯಾಶ್ ಈಸ್ ಮೋರ್ ದ್ಯಾನ್ ಡಬಲ್ ಆಫ್ kinetic energy, right? ಸೊ ಹಾಗಾದರೆ ಮೋರ್ ದೆನ್ ಡಬಲ್, ಆಪ್ಷನ್ ಸಿ ಕರೆಕ್ಟ್. ಸೊ ಇದಕ್ಕಿಂತ ಕೆ ಡ್ಯಾಶ್ ಮೋರ್ ದೆನ್ ಡಬಲ್ ಯಾಕಿದೆ ಕಂಪೇರ್ ಮಾಡ್ತಾ ಇದ್ದೀನಿ. ಸಿ ಇಲ್ಲಿ ಈ ಟರ್ಮ್ ಡಬಲ್ ಆಗಿದೆ, ಬಟ್ ಈ ಟರ್ಮ್ ಡಬಲ್ ಆಗಿದ್ರೂ ಕೂಡ ಕೆ ಇ ಡ್ಯಾಶ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಕೆ ಇ, ಬಟ್ ಅದು ಡಬಲ್ ಆಗಿಲ್ಲ, ಡಬ್ಲ್ಯೂ ಡಬಲ್ ಆಗಿಲ್ಲ. ಕನ್ಫ್ಯೂಸ್ ಆಗಬಾರ್ದು ವರ್ಡಿಂಗಲ್ಲಿ. ಡಬಲ್ ಡಬ್ಲ್ಯೂ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ, ಐ ಆಮ್ ಸೋ ಸಾರಿ, ರೈಟ್? ಫೈನ್. ವಾಟ್ retarding potential, okay, double W, tongue twisters in English, ಕನ್ನಡದಲ್ಲೇ ಟಂಗ್ ಟ್ವಿಸ್ಟರ್ಸ್ ಕಷ್ಟ, ಸರಿ, ರೈಟ್? ವಾಟ್ ರಿಟಾರ್ಡಿಂಗ್ ಪೊಟೆನ್ಷಿಯಲ್? ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂದರೆ ಸ್ಟಾಪಿಂಗ್ ಪೊಟೆನ್ಷಿಯಲ್, ಓಕೆ? ಸ್ಟಾಪಿಂಗ್ ಪೊಟೆನ್ಷಿಯಲ್ is necessary to stop the emission of photoelectrons of the work function of the target material 1.24 electron volt. Work function ಏನು? 1.24 electron volt, and wavelength of incident light is 4.36 nanometer. Okay guys, clear? EVS is equal to work function, right? Energy minus work function. Kinetic energy is equal to energy minus work function, right? Energy is going to be hc by lambda, right? Energy is hc by lambda minus work function, you know, 1.24, right? 1.24 electron volt, okay na? See guys, hc andre ಏನಂತ ಹೇಳಿದೆ ನಾನು, 1242 electron volt nanometer divided by lambda value ಏನು ಕೊಟ್ಟಿದ್ದಾರೆ 436 nanometer minus 1.24, sorry, yeah, 1.24 electron volt. ಇದು electron volt, ಓಕೆನಾ? ಇದು electron volt. ಸೊ ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನ್ಯಾನೋಮೀಟರ್ ಕ್ಯಾನ್ಸಲ್. ಸಿ 436 ಇಟ್ ಈಸ್, ಸಿ ನೀವು ಡಿವೈಡ್ ಮಾಡೋಕ್ಕೆ ಹೋಗಲ್ಲ, ಎಕ್ಸಾಕ್ಟ್ಲಿ ಡಿವೈಡ್ ಮಾಡೋಕ್ಕೆ ಹೋದರೆ ಟೈಮ್ ಆಗುತ್ತೆ. 400 1200, ರೈಟ್? ಇಲ್ಲಿ 36 ಇದೆ, ಇಲ್ಲಿ 42 ಇದೆ, ರೈಟ್? ಸೊ ಇಟ್ಸ್ ಬೇಸಿಕಲಿ ಲೆಸ್ ದ್ಯಾನ್ 3 ಅಲ್ವಾ? ಸೊ ಲೆಸ್ ದ್ಯಾನ್ 3, ಸ್ವಲ್ಪ ಲೆಸ್ ದ್ಯಾನ್ 3. ಸೊ ಇಟ್ ಈಸ್ 1.2. ಸೊ 3 ಮೈನಸ್ 1.2 ಎಷ್ಟು? 1.8. ಬಟ್ ಇದು ಲೆಸ್ ದ್ಯಾನ್ 3 ಇರೋದ್ರಿಂದ ಆನ್ಸರ್ ಶುಡ್ ಬಿ ಕ್ಲೋಸ್ ಟು 1.8, ರೈಟ್? ಸೊ ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? 1.6 ವೋಲ್ಟ್, ರೈಟ್? ಬಟ್ ಇದೇನೇನು ಸ್ಟಿಲ್ ಇದನ್ನು ನಾನು 3 ಅಂತ ಬರ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 3 ಮೈನಸ್ 1.24 ಇಸ್ ಅಪ್ರಾಕ್ಸಿಮೇಟ್ಲಿ 1.8 ಎಲೆಕ್ಟ್ರಾನ್ ವೋಲ್ಟ್. EVS, ರೈಟ್? ಏನು ಹೇಳಿದೆ? VS ಬೇಕಂದರೆ ಕ್ಯಾನ್ಸಲ್ ಮಾಡು, ರೈಟ್? ಕ್ಲೋಸ್ ಟು ದಟ್ 1.6 ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುತ್ತೆ, ಬಟ್ ಕ್ಲೋಸ್ ಟು ದಟ್ ಇರಬೇಕು, ಓಕೆನಾ? ನೋ ದ ಫೋಟೋ ಎಲೆಕ್ಟ್ರಿಕ್ ಥ್ರೆಶೋಲ್ಡ್ wavelength for silver is lambda. Threshold wavelength lambda naught. The energy of the electron ejected from the surface of silver by incident wavelength lambda, right? Lambda naught is the property of silver. Lambda is
what you are giving as energy. ಓಕೆನಾ. ಸೊ ಹಾಗಾದರೆ ಫೋಟೋ ಎಲೆಕ್ಟ್ರಿಕ್ ಥ್ರೆಶೋಲ್ಡ್ ಎನರ್ಜಿ ಲ್ಯಾಂಬ್ಡಾ ನಾಟ್, ಇನ್ಸಿಡೆಂಟಿಂಗ್ ಲ್ಯಾಂಬ್ಡಾ, ಎನರ್ಜಿ ಏನು ಅಂತ ಕೇಳ್ತಾ ಇದ್ದಾರೆ, ರೈಟ್. ಸಿ ಗೈಸ್, ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಎಚ್ ಸಿ by lambda and work function is hc by lambda naught. Electron ejected adra energy ಏನು, kinetic energy is equal to, so E minus omega. So it's basically hc of 1 by lambda minus 1 by lambda naught. So ಇಲ್ಲಿ hc ಕಾಮನ್ ಇದೆ, lambda naught minus lambda divided by lambda naught. Okay, correct answer ಯಾವುದು ಹಾಗಾದರೆ option C is the correct answer. Okay guys, done. Next problem. So now the next problem is, what is the momentum of photon having energy, right? Energy ಏನಿದೆ 1.5 into 10 power frequency is 1.5 into 10 power 13 hertz. Momentum of photon, right? Momentum of photon ಹೇಳ್ಬೇಕು ನಾವಿಲ್ಲಿ. See, how do we write momentum of photon? See, P momentum ಮತ್ತು ಎನರ್ಜಿಗೆ ರಿಲೇಷನ್ಶಿಪ್ ಏನು, E by C. Momentum is equal to E by C, and E ನ ಏನಂತ ಬರಿಬೋದು, Planck's constant into frequency divided by C, right? Planck's constant ಏನು 6.6 ಸಾಕು, into 10 power minus 34 into frequency ಏನು 1.5 into 10 power 13 divided by 3 into 10 power 8. Okay, simplification ಮಾಡಬೇಕಾದ್ರೆ be careful, ones are, twos are, right? Twos are, ones are, twos are, and you have twos are, ಇಲ್ಲೇನಿದೆ 3s are, right? So 2 ಇದೆ 3.3 and ಪವರ್ ಏನು ಬರುತ್ತೆ ಕ್ವಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿ, -8 ಹೋಯಿತು. ಸೊ ಇಲ್ಲಿ 13 ಇದೆ -8, so it is going to be 5 -5 and +5 -34 which is 29. So -29, 3.3 into -29, 34 plus 13 by 8. So yeah, -34 plus 5 -29. Now, what is the momentum of a photon of energy 1 mega electron volt in kg meter per second? Momentum of photon of energy, right? P ನ ಏನಂತ ಬರಿತೀವಿ, E by C, right? ಹಾಗಾದರೆ ಫೋಟಾನ್ನ ಎನರ್ಜಿ ಏನಿದೆ 1 ಮೆಗಾ, ರೈಟ್? 10 power 6 electron volt divided by speed of light 3 into 10 power 8. Okay, but electron volt, but idenidu kg meter per second. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ 10 power 6 into electron volt 1.6 into 10 power minus 19 divided by 10 power 8 in SI. ಓಕೆ, ಇವಾಗೆಲ್ಲ ಕನ್ವರ್ಟ್ ಮಾಡಿದ್ವಿ, ಕೆ ಜಿ ಮೀಟರ್ ಪರ್ ಸೆಕೆಂಡಲ್ಲೇ ಇರಬೇಕು, ರೈಟ್? ಸೊ ಯು ಹ್ಯಾವ್ 3 ಅಲ್ವಾ, 3 ಕೂಡ ಇದೆ ಇಲ್ಲಿ, ಬರೀಬಾರ್ದು. 3 into 10 power 1s ಸಿ 1.5 ಅಂತೇಳಿ ಅಪ್ರಾಕ್ಸಿಮೇಟ್ ಮಾಡ್ಕೊಳ್ಳಿ. 1.5 2s. ಸೊ 1/2 ಅಪ್ರಾಕ್ಸಿಮೇಟ್ಲಿ, ಪಿ ಅಪ್ರಾಕ್ಸಿಮೇಟ್ಲಿ 1/2 ಆ್ಯಂಡ್ ಪವರ್ 10 power 8 ಮೇಲ್ಗಡೆ ಹೋದರೆ -8 plus 6 minus 2. So -2 minus 19 is -21. 1/2 into 10 power minus 21 approximately, and which is nothing but approximately 0.5 into 10 power minus 21 ಅಥವಾ 5 into 10 power minus 22 approximately. ಬಟ್ ಜಾಸ್ತಿ ಇರಬೇಕು ಕಡಿಮೆ ಇರಬೇಕು? ಸಿ 1.6 ಡಿನಾಮಿನೇಟರಲ್ಲಿ ಜಾಸ್ತಿ ವ್ಯಾಲ್ಯೂಯಿಂದ ಇದನ್ನು ಡಿವೈಡ್ ಮಾಡಿದ್ವಿ. ಹಾಗಾದರೆ ಇದು 2ಗಿಂತ ಕಡಿಮೆ ಇರುತ್ತೆ, ಇದು 2ಗಿಂತ ಕಡಿಮೆ ಇರುತ್ತೆ, ಅಂದರೆ ಇದು 5ಗಿಂತ ಜಾಸ್ತಿ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ 5.3 into 10 power minus 22. ಓಕೆನಾ? ನೌ ವಿಚ್ ಆಫ್ ದ ಫಾಲೋಯಿಂಗ್
figure represents the variation of particle momentum associated with de Broglie. De Broglie relationship ಅಥವಾ de Broglie hypothesis ಏನು? Momentum is inversely proportional to wavelength. See, interesting thing, wavelength is a wave property, right? Wave is a wavelength. Momentum is a particle property. Particle property, wave property are linked by Planck's constant, right? So Planck's constant is one of the universal constant, just like gravitational constant, right? So Planck's constant ku tumba important value ide. If at all by chance you study physics, higher studies or quantum related stuff na ನೀವು ಸ್ಟಡಿ ಮಾಡ್ತಾ ಹೋದರೆ H is the very ಒಂದು ಪೇಜಲ್ಲಿ 200 ವರ್ಡ್ಸ್ನ ಬರೆದಿದ್ದೀರಾ ಅಂದರೆ ಅಲ್ಲಿ ಒಂದು 100 ಟೈಮ್ಸ್ Hನ ಬರೆದುಬಿಟ್ಟಿರ್ತೀರ. H ಬಾರ್ ದಟ್ ಮಚ್ ಇಂಪಾರ್ಟೆಂಟ್. ಎವ್ರಿ ಟೈಮ್ H ಕಮ್ಸ್ ರೈಟ್. ಸೊ H ಏನು ಮಾಡ್ತಾ ಇದೆ? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಇಸ್ ರಿಲೇಟಿಂಗ್ P ವಿತ್ ಲ್ಯಾಂಬ್ಡಾ, ಪಾರ್ಟಿಕಲ್ ನೇಚರ್ ವಿತ್ ವೇವ್ ನೇಚರ್, ರೈಟ್. ಸೊ ಹಾಗಾದರೆ which of the following is according to de Broglie hypothesis wavelength is equal to, right, lambda is equal to H by P, right? So hagadre variation ಏನಿರುತ್ತೆ? inverse. So P lambda is inverse. Books allella ಯಾಕೆ? I have a interesting question, okay? Interesting question. ನೋಡಪ್ಪ, ಇವಾಗ lambda is equal to H. Next slide ಅಲ್ಲಿ ಬರಿತೀನಿ. Very interesting question. Lambda is equal to H by P. See, first lambda is equal to H by P ಯಾಕೆ ಬರೆದ್ರು? P is equal to H by lambda ಯಾಕಂತ ಯಾಕೆ ಬರೀಲಿಲ್ಲ? P is equal to H by lambda ಮ್ಯಾಥಮೆಟಿಕಲಿ ಬರಿಬೋದು, ರೈಟ್? ವೈ? ಬೇಸಿಕಲಿ ಅವ್ರು ಹೇಳೋದು wavelength of a particle already we know wavelength of a particle is this. So ಅವರು ಬೇಸಿಕಲಿ ವೇವ್ ನೇಚರ್ನ ಪ್ರೂವ್ ಮಾಡಬೇಕಿತ್ತು of a particle. And one more question now, why can't we write H is equal to lambda times P? Why can't we write like this? ಬುಕ್ಸಲ್ಲಿ ಈ ಥರ ಬರೆದ್ರೆ ಸ್ಪೇಸ್ ಉಳಿಸ್ಬೋದಲ್ವಾ? ಪಬ್ಲಿಕೇಶನ್ ಬುಕ್ಸಲ್ಲಿ ಈ ಥರ ಬರೆದ್ರೆ ಸ್ಪೇಸ್ ಉಳಿಸ್ಬೋದು. ಬಟ್ ಯಾಕೆ ಈ ಥರ ಬರೆಯಲ್ಲ? ಇಸ್ ದೇರ್ ಅ ಮೀನಿಂಗ್? Every line in physics has a meaning, right? It is just a mathematical equation, okay? But it is the profound meaning of dual nature of matter. Every particle has a wavelength associated with it, right? You know the wavelength, you can get the momentum, right? This is how we are linking. LHS is equal to RHS. Wavelength is inversely proportional to momentum, but this has no meaning to it. It's just a mathematical equation. But this is a profound intuition. Adike, they don't write, but nobody answers. Fine. Yaru helala? Correct. Space save ಮಾಡಬಹುದು. The ratio of wavelengths of proton and neutron, right? Proton and neutron accelerated through the same potential difference will be, okay, wavelength of proton and neutron accelerated through the same potential difference. See guys, what is the equation? Lambda is equal to H by P de Broglie hypothesis. But ಈ P ನ ನಾವೇನಂತ ಬರಿಬೋದು? Here lambda P ಜಾಗದಲ್ಲಿ under root 2m times kinetic energy, okay, under 2m times kinetic energy, right? Kinetic energy ಎಲ್ಲಿಂದ ಬರುತ್ತೆ? This kinetic energy is coming because of potential difference. So ಇದನ್ನು ನಾವು H by 2m charge times potential difference 2m QB ಅಂತೇಳಿ ಬರೀಬಹುದು, right? So the ratio of wavelengths of proton and neutron, okay? ಇವಾಗ ನಾವೇನು ಮಾಡಬೇಕು? lambda P by lambda neutron D ಮಾಡಬೇಕು, ರೈಟ್? ಪ್ರೋಟಾನ್ ಏನು? H1, right? And neutron ಏನು? H1 2, right? So one proton, one neutron, right? Neutron andre basically charge is the same. So hagadre lambda and same potential difference, right? Same potential difference. V ಏನili potential difference. So it's basically
H is also constant. Lambda is simply inversely proportional to under root m. You get my point alva? H constant, under root 2 constant, m changing. Yakandre deuteron ಗೆ different mass ಇದೆ, but charge is same for both of them. This is q, this is q. Idenidu? This is mass, this is mass. Okay, right? So hagadre lambda p by lambda d is basically under root mass of deuteron divided by inversely proportional irodrinda mass of proton. And mass of deuteron enide 2 times of mass of proton and mass of proton. So it's basically under root 2:1. Correct answer option C ಆಗಿರುತ್ತೆ. Okay na? Now if the particles listed below all have same kinetic energy, okay, same kinetic energy, which one would possess the shortest de Broglie wavelength? Okay, de Broglie wavelength. de Broglie wavelength ne ಏನಂತ ಬರಿತೀವಿ? h by p, right? But p ಏನು? under root 2m kinetic energy ek, right? Have the same kinetic energy, right? ಹಾಗಾದರೆ lambda is inversely proportional to ಏನು? under root m. Not equal to, is inversely proportional to under root m, right? ಹಾಗಾದರೆ ನಮಗೆ ಮಾಸ್ ಬೇಕು. ಸೊ ಇಲ್ಲಿ ನೋಡಿ, ಡ್ಯೂಟ್ರಾನ್, ಆಲ್ಫಾ ಪಾರ್ಟಿಕಲ್, ಪ್ರೋಟಾನ್, electron, electron chill to proton p, right? And 2 times of this one proton is deuteron. Alpha particle is 2 proton plus 2 neutron, which is basically helium nucleus. Okay na? So ಇದು ಒಂದೇ ಎಲೆಕ್ಟ್ರಾನು ಒಂದೇ ಪ್ರೋಟಾನು, 2 proton mass ಇದೆ. So 2 proton mass ಅಂದರೆ it's basically proton plus neutron. Okay, ಇಲ್ಲಿ 2 proton neutron. ಹಾಗಾದರೆ mass of alpha is greater than mass of deuteron greater than mass of proton greater than mass of electron. So ಹಾಗಾದರೆ ಇಲ್ಲಿ ಉಲ್ಟಾ ಇರೋದ್ರಿಂದ lambda of electron will be greater than lambda of proton will be greater than lambda of deuteron will be greater than lambda of alpha. So you get my point, no? ಬಾಡಿ ದೊಡ್ಡದು ಆದಂಗೆ ಏನಾಗುತ್ತೆ? ದಟ್ಸ್ ವೇವ್ಲೆಂತ್, ಡಿ ಬ್ರಾಗ್ಲೆ ವೇವ್ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ನಮಗಿದೆಯಾ ಡಿ ಬ್ರಾಗ್ಲೆ ವೇವ್ಲೆಂತ್? ಥಿಯರಿಟಿಕಲ್ ಐಡಿಯಾ. ಡಿ ಬ್ರಾಗ್ಲೆ ವೇವ್ಲೆಂತ್ ಇಸ್ ಅ ಥಿಯರಿಟಿಕಲ್ ಐಡಿಯಾ. ವಿ ಆಲ್ಸೋ ಪೊಸೆಸ್. ಐ ಆಮ್ ಆಲ್ಸೋ ವೇವ್, but my wavelength is very very small. You can't detect it, but for electron you can detect it, right? That is the idea. Mass ಜಾಸ್ತಿ ಆದಂಗೆ wavelength, de Broglie wavelength ಕಡಿಮೆ ಆಗ್ತಾ ಹೋಗುತ್ತೆ. So correct answer ಯಾವುದು? Correct answer is alpha particle, right? Alpha particle wavelength ಕಡಿಮೆ. Shortest wavelength ಯಾವುದು? Alpha particle. The energy that should be added to an electron to reduce its wavelength from 1 nanometer to 0.5 nanometer. Okay na? See, energy should be added to an electron to reduce its de Broglie wavelength 1 nanometer ಇಂದ 0.5 nanometer ಗೆ ತರಬೇಕು ಅಂದರೆ ಎಷ್ಟು ಎನರ್ಜಿನ ನಾವು ಆ್ಯಡ್ ಮಾಡಬೇಕು, ರೈಟ್? ಎನರ್ಜಿ is equal to hc by lambda. ಬಟ್ ಡಿ ಬ್ರಾಗ್ಲೆ ವೇವ್ಲೆಂತಲ್ಲಿ ಬಿ ಕೇರ್ಫುಲ್. ಡಿ ಬ್ರಾಗ್ಲೆ ವೇವ್ಲೆಂತಲ್ಲಿ ನಾವು ವೇವ್ಲೆಂತ್ನ ಯಾವ ಥರ ಬರ್ತೀವಿ? ಎಚ್ ಬೈ ಪಿ, ರೈಟ್? ಸೊ ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಅಂಡರ್ ರೂಟ್ 2m ಕೈನೆಟಿಕ್ ಎನರ್ಜಿ ಅಲ್ವಾ? ನಾವು ಇವಾಗ ಇಲ್ಲಿಂದ ಕೈನೆಟಿಕ್ ಎನರ್ಜಿನ ಯಾವ ಥರ ಬರಿಬೋದು? ಫ್ರಮ್ ಇಯರ್ ಕೈನೆಟಿಕ್ ಎನರ್ಜಿ ಬರಿತಾ ಇದ್ದೀನಿ, ಡೈರೆಕ್ಟ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ಕ್ವೇರ್ ಮಾಡಿ ಎರಡೂ ಸೈಡ್, ಲ್ಯಾಂಬ್ಡಾ ಸ್ಕ್ವೇರ್ ಎಚ್ ಸ್ಕ್ವೇರ್ ಬೈ 2m EK, ರೈಟ್? ಹಾಗಾದರೆ EK is going to be h square, right? ಇಲ್ಲಿದೆ h square, lambda square ಕೆಳಗಡೆ ಬಂತು. ಸೊ 2m lambda square, right? ಸೊ h ಕಾನ್ಸ್ಟೆಂಟ್, 2m ಕಾನ್ಸ್ಟೆಂಟ್, ರೈಟ್? ಯಾಕಂದರೆ ಎಲೆಕ್ಟ್ರಾನ್
ಈ ಪಾರ್ಟ್ ಏನಿದೆ ದಿಸ್ ಇಸ್ ಕಾನ್ಸ್ಟೆಂಟ್. ಸೊ ಕೆ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಸ್ಕ್ವೇರ್. ಸೊ ಇಲ್ಲಿ ಲ್ಯಾಂಬ್ಡಾ ಏನಾಗ್ತಾ ಇದೆ, ಲ್ಯಾಂಬ್ಡಾ ಇಸ್ ಬಿಕಮಿಂಗ್ ಲ್ಯಾಂಬ್ಡಾ ಬೈ 2 ರೈಟ್. ಹಾಗಾದರೆ ಈ ಕೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಡ್ಯಾಶ್ is going to be ek by 4. So thrice the initial energy, right? See guys, ek dash is ek by 4. Am I right? Wait, kinetic energy wavelength ಆಫ್ ಆಯ್ತು ಅಂದರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ 4 ಟೈಮ್ಸ್ ಆಗುತ್ತೆ, 4 ಟೈಮ್ಸ್ ಇ. ಐ ಆಮ್ ಸಾರಿ, ಮಿಸ್ಟೇಕ್ ಆಗಬಾರ್ದು. ಲ್ಯಾಂಬ್ಡಾ ಆಫ್ ಆಯಿತು ಅಂದರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಆಫ್ ಡಿನಾಮಿನೇಟ್ರಲ್ಲಿದೆ ಆ್ಯಂಡ್ ಸ್ಕ್ವೇರ್ ಇದೆ. ಸೊ ಕೈನೆಟಿಕ್ ಎನರ್ಜಿ 4 ಟೈಮ್ಸ್ ಇ ಆಯಿತು. ಸೊ ಇಟ್ ಈಸ್ ಇ ಕೆ ಡ್ಯಾಶ್, ಬಟ್ ಎನರ್ಜಿ ಶುಡ್ ಬಿ ಆ್ಯಡೆಡ್ ರೈಟ್. ಇವಾಗ 4 ಇ, ಇಲ್ಲಿರೋದು ಇ ಕೆ ರೈಟ್, 4 ಇ ಕೆ ಆ್ಯಂಡ್ ಇಲ್ಲಿರೋದು ಇ ಕೆ. ಸೊ ಎನರ್ಜಿ ಡಿಫ್ರೆನ್ಸ್ ಏನು, ಡೆಲ್ಟಾ ಇ ಈಸ್ 4 ಇ ಕೆ ಮೈನಸ್ ಇ ಕೆ. ಇಲ್ಲಿದ್ದಾಗ ಎನರ್ಜಿ 4 ಇ ಕೆ, ಇಲ್ಲಿದ್ದಾಗ ಎನರ್ಜಿ ಇ ಕೆ. ಹಾಗಾದರೆ ಎನರ್ಜಿ ಡಿಫ್ರೆನ್ಸ್ ಏನು, 3 ಟೈಮ್ಸ್ ಇ ಕೆ. ಸೊ ಥ್ರೈಸ್ ದ ಇನಿಷಿಯಲ್ ಎನರ್ಜಿ, ಇದು ಕರೆಕ್ಟ್ ಆನ್ಸರ್. ಓಕೆನಾ? ಐ ಆಮ್ ಸಾರಿ, ಥ್ರೈಸ್ ದ ಇನಿಷಿಯಲ್ ಎನರ್ಜಿ ಫಾರ್ ಕನ್ಫ್ಯೂಷನ್. ಇಫ್ ಎಮ್ ಇಸ್ ದ ಮಾಸ್ ಆಫ್ ಎನ್ ಎಲೆಕ್ಟ್ರಾನ್ and c is the speed of light, m is mass, c is speed of light, the ratio of the wavelength of photon of energy E to that of electron of same energy. Okay, ratio of wavelength of photon energy E and that of electron of same energy is, see guys, wavelength of photon, energy of photon ಏನು, energy of photon E is equal to ಏನು, h क्या h c by lambda of photon. Okay, lambda of photon, h c by lambda. And lambda of electron ಅನ್ನು ಯಾವ ಥರ ಬರೀಬೋದು, lambda of electron ಡಿ ಬ್ರಾಗ್ಲೆ ಹೈಪೋಥೆಸಿಸ್ ಅಲ್ಲಿ ಈಕ್ವೇಷನ್ ಯೂಸ್ ಮಾಡೋಣ. 2m right, 2m times q into v, q into v, or ಇದೇನಿದು q 2m e right, 2m e lambda proton right, lambda proton sorry lambda photon and lambda electron. ಇವಾಗ ನಮಗೆ ಏನು ರೇಷಿಯೋ ಬೇಕು, ರೇಷಿಯೋ ಆಫ್ ಲ್ಯಾಂಬ್ಡಾ ಫೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಅಲ್ವಾ. ಸೊ ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ಲ್ಯಾಂಬ್ಡಾ ಫೋಟಾನ್ ಲ್ಯಾಂಬ್ಡಾ ಎಲೆಕ್ಟ್ರಾನ್, ಸೊ ಇಟ್ ಈಸ್ ಎಚ್ ಸಿ ಬೈ ಇ. ಇದೇನಿದೆ, ಲ್ಯಾಂಬ್ಡಾ ಎಲೆಕ್ಟ್ರಾನ್ ಕೆಳಗಡೆ ಇದೆ ರೈಟ್. ಹಾಗಾದರೆ ಇಟ್ ಈಸ್ √2m e ಬೈ ಎಚ್ ರೈಟ್, ಅದು ಎಚ್ ಸಿ, ಇದು ಎಚ್ ರೈಟ್. ಸೊ ಹಾಗಾದರೆ ಕ್ಯಾನ್ಸಲ್ ಆಗ್ತಾ ಇರೋದೇನಿದೆ, ಎಚ್ ಕ್ಯಾನ್ಸಲ್, 2m ಇದೆ ಆ್ಯಂಡ್ ರೂಟ್ ಇ ರೈಟ್, ಇಲ್ಲೊಂದು ರೂಟ್ ಇ ಇದೆ. ಸೊ ಹಾಗಾದರೆ ಇಟ್ಸ್ ಬೇಸಿಕಲಿ ರೇಷಿಯೋ ಏನು, √2m ಬೈ ರೂಟ್ ಇ ಟೈಮ್ಸ್ ಸಿ. ಓಕೆ, ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಎ ಆಗಿರುತ್ತೆ. ಓಕೆನಾ? ನಾವು next question, the kinetic energy of an electron gets tripled, then the de Broglie wavelength associated with it changes by a factor of, see guys, lambda electron is equal to h by momentum of electron right, de Broglie equation, but lambda electron is equal to √2m kinetic energy of electron right, and kinetic energy ಏನಾಗ್ತಾ ಇದೆ, ಟ್ರಿಪಲ್ಡ್ ರೈಟ್. ಇವಾಗ ಕೈನೆಟಿಕ್ ಎನರ್ಜಿ ನೆಕ್ಸ್ಟ್ ಟೈಮಲ್ಲಿ ಕೈನೆಟಿಕ್ ಎನರ್ಜಿ ಟ್ರಿಪಲ್ ಆಗ್ತಾ ಇದೆ. ಸೊ ಲ್ಯಾಂಬ್ಡಾ ಇ ಡ್ಯಾಶ್ ಇಸ್ ಗೋಯಿಂಗ್ ಟು ಬಿ ಎಚ್ ಡಿವೈಡೆಡ್ ಬೈ √2m ಇನ್ ದ ಬ್ರ್ಯಾಕೆಟ್ 3 ಟೈಮ್ಸ್ ಇ ಕೆ, ವಿಚ್ ಇಸ್ ಈಕ್ವಲ್ ಟು h by √3
into 2m ek, right? h by root 2m ek ಏನು lambda e. So lambda e divided by root 3. So it reduces by 1 by 3. Okay, na? Reduces by 1 by 3. Changes by a factor of 1 by root 3 ಅಂತನೂ ಬರಿಬೋದು. 1 by root 3. Now, if the de Broglie wavelength of a particle is decreased, de Broglie wavelength of the particle decrease ಆಯಿತು ಅಂದರೆ, see lambda is equal to h by p. Same type of problem. h by 2m ek kinetic energy. ಸೊ ಲ್ಯಾಂಬ್ಡಾ ಡಿಕ್ರೀಸ್ ಆಯಿತು ಅಂದರೆ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಎರಡು ಬೋತ್ ಪಿ ಆ್ಯಂಡ್ ಕೆ ವಿಲ್ ಇನ್ಕ್ರೀಸ್. ಸ್ಟ್ರೈಟ್ ಫಾರ್ವರ್ಡ್. ಇಫ್ ದ ಡಿ ಬ್ರೋಗ್ಲೆ ವೇವ್ ಲೆಂತ್ ಆಫ್ ಪ್ರೋಟಾನ್ ಈಸ್ ಇದು, ರೈಟ್? ಡಿ ಬ್ರೋಗ್ಲೆ ವೇವ್ ಲೆಂತ್ ಇದು. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಥ್ರೂ ವಿಚ್ ಇಟ್ ಮಸ್ಟ್ ಹ್ಯಾವ್ ಬಿನ್ ಆಕ್ಸಿಲರೇಟೆಡ್. ಸಿ ಗೈಸ್, ಅಗೇನ್ ಸೇಮ್ ಕ್ವಶನ್. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ. ಇಲ್ಲನ್ನು ನಾವು ಏನಂತ ಬರಿಬೋದು, ಎಚ್ ಡಿವೈಡೆಡ್ ಬೈ ಅಂಡರ್ ರೂಟ್ 2m ಕೈನೆಟಿಕ್ ಎನರ್ಜಿ ಅಂತಲೂ ಬರಿಬೋದು. ಅಥವಾ ಕೈನೆಟಿಕ್ ಎನರ್ಜಿ ಯಾರಿಂದ ಬರುತ್ತೆ, ಬೈ ಆಕ್ಸಿಲರೇಟಿಂಗ್ ಇನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹಾಗಾದರೆ 2m QV, ರೈಟ್? ಸೊ ಡಿ ಬ್ರೋಗ್ಲೆ ವೇವ್ ಲೆಂತ್ ಕೊಟ್ಟಿದ್ದಾರೆ. ನಮಗೇನು ಬೇಕು, ಪ್ರೋಟಾನ್ ಮಾಸ್ ಗೊತ್ತಿದೆ ಆ್ಯಂಡ್ ಎಚ್ ಗೊತ್ತಿದೆ, 2 ಇದೆ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು, ರೈಟ್? ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಎಕ್ಸ್ಪ್ರೆಷನ್ ಬರೆಯೋದಾ ಹೋಗೋಣ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಎಚ್ ಸ್ಕ್ವೇರ್, ಸ್ಕ್ವೇರ್ ಮಾಡ್ತಾ ಇದ್ದೀನಿ, ರೈಟ್? ಎಚ್ ಸ್ಕ್ವೇರ್ 2m q ಇಂಟು ಲ್ಯಾಂಬ್ಡಾ ಸ್ಕ್ವೇರ್. ಓಕೆನಾ? 2m q ಇಂಟು ಲ್ಯಾಂಬ್ಡಾ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿ ನಿಮಗೆ ಕರೆಕ್ಟ್ ಆನ್ಸರ್ will be 8.2 into 10 power 4 volt will be the correct answer. So 30 question ಸಾಲ್ವ್ ಮಾಡಿದ್ದೀನಿ. ಬೇಸಿಕಲಿ ನಿಮಗೆ ಯಾವ ಐಡಿಯಾಸ್ ಕ್ಲಿಯರ್ ಇರಬೇಕು, ಬಿ ಕ್ಲಿಯರ್. ಒಂದು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೊತ್ತಿರಬೇಕು ಆ್ಯಂಡ್ ಅದಾದಮೇಲೆ ಡಿ ಬ್ರಾಗ್ಲೆ ಹೈಪೋಥಿಸಿಸ್, ಡಿ ಬಿ hypothesis, ಡಿ ಬ್ರಾಗ್ಲೆ ಹೈಪೋಥಿಸಿಸ್ ಕ್ಲಿಯರ್ ಇರಬೇಕು. ಆ್ಯಂಡ್ ಸಮ್ ವೇರಿಯೇಷನ್ಸ್ ಏನಿದೆ ಇದಿಷ್ಟು ಇದ್ದರೆ ದಿಸ್ ಚಾಪ್ಟರ್ ಈಸ್ ವೆರಿ ಸಿಂಪಲ್ ಗೈಸ್. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಇಸ್ ದ ಸಿಂಪ್ಲೆಸ್ಟ್. ಕೆಲವಷ್ಟು ಫಾರ್ಮುಲಾ ಇದೆ, ಕೆಲವಷ್ಟು ಕಾನ್ಸೆಪ್ಟ್ ಇದೆ. ಇಷ್ಟೆಲ್ಲ ಕ್ಲಿಯರ್ ಇತ್ತು ಅಂದರೆ ಸಿಂಪಲಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಅಗೇನ್ ಬಿ ಕ್ಲಿಯರ್, ದಿಸ್ ಚಾಪ್ಟರ್ ಈಸ್ ದ ಈಸಿಯೆಸ್ಟ್. ಪ್ರಾಕ್ಟೀಸ್ ಮಾಡಿ, ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ. ಅಗೇನ್ ವೆರಿ ಲೆಸ್ ಪ್ರಾಬ್ಲಮ್ ಟೈಪ್ಸ್ ಇರುತ್ತೆ. So be confident. Thank you so much. Tada, bye bye. I'll see you in the next class with another Super 30 series. I hope you like it. I hope you are liking it. Thank you so much. Tada.